ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರ್ಥಸ್ಮರಣೀಯಾದ ಬಸವಾದಿ ಪ್ರಮುಖರಲ್ಲಿನದು. ಇವತ್ತಿನ ಈ ಗೂಗಲ್ ಮೀಟಿಗೆ ಪಾಲ್ಗೊಂಡಂತ ಎಲ್ಲ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಕಳೆದ 5 ವರ್ಷಗಳಿಂದ ವಚನಾಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಅರಿವು ಹಲವಾರು ಉಪನ್ಯಾಸಗಳನ್ನ ನೆರವೇರಿಸಿ ನಾಡಿನ ಉದ್ದಕ್ಕೂ ಕೂಡ ಒಂದು ಹೆಮ್ಮೆಯ ಗರಿ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿನ ದತ್ತಿದಾನಿಗಳು ಶರಣ ಶ್ರೀ ಶಿವಾನಂದ ಕಲಕೇರಿ, IRS ಆಯುಕ್ತರು, ಆದಾಯ ತೆರಿಗೆ ಇಲಾಖೆ, ಬೆಂಗಳೂರು. ಇವರು ತಮ್ಮ ತಂದೆ ಶ್ರೀ ಹನುಮಂತರಾಯ ರಾಜಪ್ಪ ಕಲಕೇರಿ, ತಾಯಿ ಲಿಂಗೈಕ್ಯ ಗಿರಿಜಾದೇವಿ H ಕಲಕೇರಿ ಇವರ ಹೆಸರಿನೊಳಗ ಶರಣ ಮಾಸ ಇಲ್ಲಿ ದತ್ತಿಯನ್ನ ಇಟ್ಟಿರುವುದು ನಮ್ಮೆಲ್ಲರಿಗೆ ಸಂತೋಷ ಮತ್ತು ನಾವು ಇಡೀ ತಂಡ ಅವರಿಗೆ ಚಿರಋಣಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ತಮ್ಮ ತಂದೆ ತಾಯಿ ಹೆಸರಿನಲ್ಲಿ 1 ಲಕ್ಷ ರೂಪಾಯಿ ಇಟ್ಟು ಶರಣ ಮಾಸದೊಳಗ 10 ದಿನಗಳವರೆಗೆ ನಿರಂತರವಾಗಿ ಈ ವಚನ ಸಾಹಿತ್ಯಕ್ಕೆ ಪೂರಕವಾದಂತ ವಿಷಯಗಳನ್ನ ಇಡಬೇಕು ಅಂತ ಕೇಳ್ಕೊಂಡ್ರು. ಜೊತೆಗೆ ಶ್ರೀ ಶಿವಾನಂದ ಕಲಕೇರಿ ಅವರು ನನಗೆ ಸೈನಿಕ ಶಾಲೆಯ ಸ್ನೇಹಿತರು, ನಮಗಿಂತ ಚಿಕ್ಕವರು. ಬಹಳ ಕಷ್ಟಪಟ್ಟು IRS ಪದವಿಯನ್ನ ಪಾಸ್ ಮಾಡಿ ಅವರು ಉನ್ನತ ಹುದ್ದೆಯೊಳಗ ಇದ್ದಾರೆ. ಇವರನ್ನ, ಇವರ ಕುಟುಂಬದ ಸದಸ್ಯರನ್ನ ಎಲ್ಲರನ್ನ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುದ್ದೇಬಿಹಾಳದೊಳಗ ಶರಣ ಶ್ರೀ ಶಿವಾನಂದ ಕಲಕೇರಿ ಸರ್ ಅಂತಂದ್ರ ಬಹುಶಃ ಶರಣ ಸಾಹಿತ್ಯ ಪರಿಷತ್ ಇರ್ಬೋದು, ವಚನ ಸಾಹಿತ್ಯ ಇರಲಿ, ಯಾವುದೇ ಚಿಂತನೆಗಳಿರ್ಲಿ, ಮನೆಯೊಳಗ ಮಹಾಮನೆ ಅಂತಕ್ಕಂಥದ್ದಾಗ್ಲಿ. ನಾವು ಮೊನ್ನೆ ಹೋದಾಗ ಕೂಡ ಅಲ್ಲಿ ಕೋರಿಯವರು, ಕಿಣಿಗಿಯವರು, ನಾಗ್ಠಾಣ್ರು ಎಲ್ಲ ಹೇಳ್ತಾರೆ ನಮ್ಗೆ ಬಹಳಷ್ಟು ಆತ್ಮೀಯರು, ನಮ್ಮ ಮಾವ ಅವರು ಆಗ್ಬೇಕು, ನಮ್ಮ ಕಾಕ ಆಗ್ಬೇಕು ಅಂತ ತಿಳ್ಕೊಂಡು ಎಲ್ಲರೂ ಅವರನ್ನ ನೆನಿತಾ ಇದ್ರು. ಇವರ ಸ್ಮರಣೆಯೊಳಗ ಶರಣ ಶ್ರೀ ಶಿವಾನಂದ ಕಲಕೇರಿ ಅವರು ದತ್ತಿ ಇಟ್ಟಿದ್ದಾರೆ. ಅವರಿಗೆ, ಅವರ ಕುಟುಂಬದ ಸದಸ್ಯರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಎರಡನೇದ್ದು ಯೋಗ ಅಂತಾರ. ಇವತ್ತಿನ ಉಪನ್ಯಾಸಕರು ಬಹಳ ಅನುಭವಿಗಳು, ಹಿರಿಯ ಆಯುರ್ವೇದಿಕ್ ವೈದ್ಯರು, ನನ್ನ ಆತ್ಮೀಯರು ಆದಂತ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು, ಮೂಲತಃ ನಮ್ಮ ಊರಿನವರು ಮತ್ತು ಶರಣೆ ಲಿಂಗೈಕ್ಯ ಗಿರಿಜಾದೇವಿ H ಕಲಕೇರಿ ಇವರ ಸೋದರು, ತಮ್ಮ, ಮತ್ತು ಶರಣ ಶ್ರೀ ಶಿವಾನಂದ ಕಲಕೇರಿ ಅವರ ಮಾವನವರು, ಸೋದರ ಮಾವನವರು. ಅವರನ್ನು ಕೂಡ ನಾನು ಈ ಸಂದರ್ಭದೊಳಗ ಸ್ವಾಗತ ಕೋರ್ತಾ ಇದ್ದೇನೆ. ಇಂಥ ಒಂದು ಔಚಿತ್ಯಪೂರ್ಣವಾದಂತ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಸ್ವಾಗತ ಕೋರ್ತಾ, ಇವತ್ತಿನ ವಿಷಯ ಅಭಿನವ ಅಲ್ಲಮ ಯೋಗಿ ಶ್ರೀ ಯಡಿಯೂರು ಸಿದ್ಧಲಿಂಗೇಶ್ವರರು ಅಂತಕ್ಕಂಥದ್ದು. ಅವರನ್ನ ನಾನು ಕೇಳ್ಕೊಂಡಾಗ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡ್ರು. ಯೋಗ ಅಂತಂದಾಗ ಇವತ್ತ ಮಾವನವರ ಉಪನ್ಯಾಸ, ಹಳ್ಳಿಯವರ ದತ್ತಿ ಮತ್ತು ಆ ಉಪನ್ಯಾಸಕರ ಹಿರಿಯ ಅಕ್ಕನಾದಂತ ಶರಣೆ ಗಿರಿಜಾದೇವಿ ಅವರ ಒಂದು ಉಪನ್ಯಾಸ ಮತ್ತು ಹನುಮಂತರಾಯ ಅವರ ಉಪನ್ಯಾಸ, ಅದೆಷ್ಟು ಯೋಗ ನೋಡಿ. ಹಿಂಗಾಗಿ ನಾನು ಅವರನ್ನು ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಆರಂಭದಲ್ಲಿ ಸಹೋದರಿ ಪ್ರೇಮಕ್ಕ ಹೊರಟ್ಟಿ ಅವರು ವಚನ ಪ್ರಾರ್ಥನೆ ಮಾಡ್ಲಿ ಅಂತ ಅವ್ರು ಕೇಳ್ತಾರೆ. ಪ್ರೇಮಕ್ಕ. ಆಯ್ತ್ರಿ ಅಣ್ಣ. ಎಲ್ಲರಿಗೂ ಶರಣಾರ್ಥಿ. ನಾನೊಂದು ಬಸವಣ್ಣನವರು ವಚನ ಹಾಡ್ತೇನೆ. ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು. ಶಿವಪಥವರಿವೊಡೆ ಗುರುಪಥ ಮೊದಲು, ಶಿವಪಥವರಿವೊಡೆ 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 ಗುರುಪಥ ಮೊದಲು, ಕೂಡಲ ಸಂಗಮ ದೇವರನರಿವೊಡೆ, ಕೂಡಲ ಸಂಗಮ ದೇವರನರಿವೊಡೆ
ಶರಣರ ಸಂಘವೇ ಮೊದಲು, ಶರಣರ ಸಂಘವೇ ಮೊದಲು, ಮಡಕೆಯ ಮಾಡು ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ತೊಡಿಗೆಯ ಮಾಡುವರೆ ಹೊನ್ನೆ ಮೊದಲು, ಮಡಕೆಯ ಮಾಡುವರೆ ಮಣ್ಣೆ ಮೊದಲು, ಮಡಕೆಯ ಮಾಡುವರೆ ಮಡಕೆಯ ಮಾಡುವರೆ ಮಡಕೆಯ ಮಾಡುವರೆ ಮಣ್ಣೆ ಮೊದಲು. ಎಲ್ಲರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅಕ್ಕವರೇ, ಇವತ್ತಿನ ದತ್ತಿದಾಸೋಹಿಗಳ ಸ್ಮರಣಾರ್ಥ ಇಟ್ಟಂತ ಪೂಜ್ಯರಾದಂಥ ಶ್ರೀ ಹನುಮಂತರಾಯ ರಾಜಪ್ಪ ಕಲ್ಕೇರಿ ಮತ್ತು ಸಹೋದರಿ ತಾಯಿ ಲಿಂಗಕ್ಕೆ ಗಿರಿಜಾದೇವಿ ಎಚ್ ಕಲ್ಕೇರಿ ಇವರ ಹೆಸರಿನೊಳಗಿಟ್ಟಂತ ದತ್ತಿ ಉಪನ್ಯಾಸ, ಆ ದತ್ತಿ ದಾನಿಗಳ ಮತ್ತು ಅವರ ತಂದೆ ತಾಯಿಗಳ ಪರಿಚಯ ಮಾಡ್ತಕ್ಕಂಥ ಕಾರ್ಯ ನನ್ನ ಮೇಲಿದೆ. ಬಹುಶಃ ನನ್ನ ಆರಂಭದ ದಿನದೊಳಗ ಈ ವಚನ ಚಳುವಳಿ ಕಳೆದ 10 ವರ್ಷಗಳಿಂದ ಶಿವಾನಂದ ಕಲ್ಕೇರಿ ಅವರು ನಮ್ಮ ಸೈನಿಕ ಶಾಲೆ ಪರಿಚಯ ಮಾಡಿಕೊಂಡು ನಮ್ಮ ಮನೆಗೆ ಬಂದು ಇಲ್ಲಿ ಪುಣಾದಲ್ಲಿ ಕೂಡ ಇದ್ದಾಗ ಏನಾದ್ರೂ ಒಂದು ಹೊಸ ಕಾರ್ಯವನ್ನ ನಮ್ಮ ತಂಡದಿಂದ ಮಾಡಬೇಕು ಅಂತ ಹೇಳ್ತಾ ಈ ಒಟ್ಟಾರೆ ವಚನ ಚಳುವಳಿಯ ನಿಮ್ಮ ವಚನ ಅಧ್ಯಯನ ವೇದಿಕೆ ಮತ್ತು ಬಸವಾದಿ ಶರಣರ ಚಿಂತನ ಕೂಟಕ್ಕ ಒಂದು ಮೊಟ್ಟ ಮೊದಲಿಗೆ ಒಂದು ಸುಳು ಕೊಟ್ಟವರಂತಂದ್ರೆ ಶ್ರೀ ಶಿವಾನಂದ ಕಲ್ಕೇರಿ ಅವರು. ಇವರು ಶ್ರೀ ಹನುಮಂತರಾಯ ರಾಜಪ್ಪ ಕಲ್ಕೇರಿ ಮತ್ತು ಗಿರಿಜಾದೇವಿ ಕಲ್ಕೇರಿ ಅವರ ಏಕಮಾವ ಪುತ್ರ. ಇವರು ಬಹಳ ಕಷ್ಟಪಟ್ಟು MSc ಸ್ಟ್ಯಾಟಿಸ್ಟಿಕ್ ಮಾಡಿ IRS ಮಾಡಿ ಅತ್ಯಂತ ಉನ್ನತ ಹುದ್ದೆಯೊಳಗೆ ಆದಾಯ ತೆರಿಗೆ ಇಲಾಖೆಯ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ಸಾಧನೆ ಅಂತಂದ್ರೆ ಅವರ ಪರಿಶ್ರಮ ಮತ್ತು ಅವರ ಆಲೋಚನಾ ಕ್ರಮ. ಇಂತಹ ದೊಡ್ಡ ಹುದ್ದೆಯೊಳಗಿದ್ರು ಕೂಡ ಅತ್ಯಂತ ಸರಳ, ಅತ್ಯಂತ ಸಜ್ಜನಿಕೆಯ ವ್ಯಕ್ತಿತ್ವ ಅಂತಂದ್ರೆ ಶ್ರೀ ಸಂಗಮೇಶ್ ನಮ್ಮ ಶ್ರೀ ಶಿವಾನಂದ ಕಲ್ಕೇರಿ ಸಾಹೇಬ್ ಅವರು ಇದಕ್ಕೆ ನಮ್ಮ ರಿಜಿಸ್ಟ್ರೇಷನ್ ಆದಾಗ ಕೂಡ ನಮ್ಮ ವಿಶ್ವಸ್ತ ಮಂಡಳಿಯ ವಿಶ್ವಸ್ತರು ಕೂಡ ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಆಮೇಲೆ ಅವರ ಪರಿಚಯ ಅಂತಂದ್ರ ಸರಳತೆ, ಜನಕ್ಕೆ ಮತ್ತು ಸಮಾಜದೊಳಗೆ ಏನಾದ್ರೂ ಕೂಡ ಬದಲಾವಣೆ ಆಗ್ಬೇಕು ಅಂತ ಕೊಂಡು ಮತ್ತೆ ಅದರ ಹಲವಾರು ಲೇಖನಗಳನ್ನು ಬರೆದರೆ ನಮ್ಮ ವಚನ ಸಂಪುಟಕ್ಕೆ ಕೂಡ ಅವರು ತಮ್ಮ ಲೇಖನಗಳನ್ನು ಕಳಿಸಿ ನಮ್ಮ ವಚನ ಚಳುವಳಿಯನ್ನು ಶ್ರೀಮಂತಗೊಳಿಸುವಲ್ಲಿ ಮತ್ತು ಜೀವಂತಗೊಳಿಸುವಲ್ಲಿ ಶ್ರೀ ಶಿವಾನಂದ ಕಲ್ಕೇರಿ ಅವರು ಮೊದಲಿಗರು ಅಂತಂದ್ರ ತಪ್ಪಾಗಲಿಕ್ಕಿಲ್ಲ. ಅವರು ಈಗಿನ IRS ಅಧಿಕಾರಿಗಳು ಅವರ ಅಭಿರುಚಿಗಳನ್ನು ನೋಡಿದ್ರೆ ನಮ್ಗನ್ಸತಿ ಇಂಥ ಒಬ್ಬ ವ್ಯಕ್ತಿತ್ವ ನಮ್ಮೊಳಗೆ ಇರ್ತಕ್ಕಂಥದ್ದು ಅಂದ್ರೆ ಬಹಳ ಸಂತೋಷ. ಅವರಿಗೆ ಮತ್ತೊಮ್ಮೆ ಅವರ ಕುಟುಂಬದ ಸದಸ್ಯರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಡಾಕ್ಟರ್ ಸಂಗಮೇಶ್ ಕಲಹಾಳ್ ಸರ್ ನನ್ನ ಆತ್ಮೀಯರು, ಹಿರಿಯ ನೋಡಲ್ ಆಯುಷ್ ಅಧಿಕಾರಿಗಳಾಗಿ ಒಬ್ಬ ಬಹಳ ದೊಡ್ಡ ಜನಪ್ರಿಯ ವೈದ್ಯರಾಗಿ ಅವು ಎಲ್ಲವನ್ನ ಬಿಟ್ಟು ಇತ್ತೀಚೆಗೆ ಸಂಪೂರ್ಣವಾಗಿ ತಮ್ಮ ಶರೀರ, ತಮ್ಮ ಆತ್ಮ, ತಮ್ಮ ಪ್ರಾಣ, ತಮ್ಮ ಜೀವದೊಳಗ ಬಸವಣ್ಣ ಮತ್ತು ಶರಣರನ್ನ ಇಟ್ಕೊಂಡು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಅವರು 67, 68, 69 ವರ್ಷ ಸಂಪೂರ್ಣವಾಗಿ ಇದಕ್ಕೆ ತೊಡಗಿಸ್ಕೊಂಡು ದುಡಿತಕ್ಕಂಥ ನೋಡಿದ್ರೆ ನನಗೆ ಬಹಳಷ್ಟು ಬಲ. ನಾನು ಎಷ್ಟೋ ಸಲ ಹೇಳ್ತೀನಿ, ಬಹುಶಃ ಈ ಸಂಘಟನೆಗೆ ಹೆಂಗ ಕಲ್ಯಾಣ ಕ್ರಾಂತಿಗೆ ಅಲ್ಲಮರ ಆಗಮನ ಆಯ್ತು, ಬಹುಶಃ ಅನುಭವಿ ಹಿರಿಯ ಅಧ್ಯಯನಶೀಲರಾದಂಥ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು. ಅವ್ರ ವೈದ್ಯರೊಳಗೆ ಎಷ್ಟು ನಿಪುಣತೆ ಆಯ್ತು ಅಷ್ಟೇ ವಚನ ಸಾಹಿತ್ಯ ಸ್ವತಃ ಟೈಪ್ ಮಾಡ್ತಾರೆ. ಒಂದು ಚಣ್ಣ ಬಸವಣ್ಣನ ಲೇಖನ ಕಳ್ಸಂದ್ರೆ ಒಂದು ಬುಕ್ ಆಗುವಷ್ಟು ದೊಡ್ಡ ಲೇಖನವನ್ನು ಬರೆದು ಕಳಿಸ್ಕೊಟ್ರು. ಹೀಗಾಗಿ ಅವರನ್ನ ಸ್ವಾಗತ ಕೋರ್ತಾ ಅವರ ಪರಿಚಯ ಅಂತಂದ್ರೆ ಅವರ ತನ್ಮಯಿ ಭವನ ವಚನ ಸಾಹಿತ್ಯ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ರೀತಿ ಬಹಳ ಅದ್ಭುತ. ತಾರ್ಕಿಕ ಚಿಂತನೆಗೆ ಯಾರೂ ಕೂಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಕೂಡ ಅವ್ರ ಜೊತೆಗೆ ಬರಲ್ಲ. ಅಷ್ಟೇ ಪ್ರಾಮಾಣಿಕ, ಅಷ್ಟೇ ಪಾರದರ್ಶಕ ಜೀವನವನ್ನ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ಮಾಡ್ತಾ ಇದ್ದಾರೆ. ಅವರ ಒಡನಾಟ ಒಂದು 2-3 ದಿನಕ್ಕೊಮ್ಮೆ ಅವ್ರ ಜೊತೆಗೆ ನಾವು ಮಾತಾಡ್ತಿರ್ತೀವಿ. ಅವ್ರಿಗೂ ಕೂಡ ತಮ್ಮದೇ ಆದಂತ ಕನಸುಗಳು, ಈ ನಮ್ಮೆಲ್ಲರೂ ಕೂಡ ಸಂಘಟನೆ ಮಾಡಿದಾಗ ಮೊನ್ನೆ ವಿಜಯಪುರದೊಳಗ ಹೋರಾಟ ಮಾಡಿದಾಗ
ಮುದ್ದೆ ಬೀಳದ ಜನ ಬಂದಿದ್ರು. ಎಲ್ಲರೂ ಕಲಾಳ ಸರ್ನ ಹಳೆಯ ಕಾಕ ಮಾವ ಎಷ್ಟು ಪ್ರೀತಿಯಿಂದ ಮಾತಾಡಿ ನೋಡಿ ನನ್ನ ಕಣ್ತುಂಬ ನೀರು ಬಂತು. ಅವ್ರು ತಡವಾಗಿ ಬಂದ್ರು ಕೂಡ ಅವ್ರನ್ನ ಎಲ್ಲರೂ ಹಚ್ಕೊಂಡ್ರು. ಈ ಒಂದು ಕುಟುಂಬ ಇದೇ ಶರಣರು ಹೇಳ್ತಕ್ಕಂಥದ್ದು, ಇಡೀ ಜಗತ್ತಿಗೆ ಸತ್ಯ ಶಾಂತಿ ಪ್ರೇಮವನ್ನ ಸಾರಿ ಇವ ನಮ್ಮವ ಅಂತ ತಿಳ್ಕೊಂಡು ಅಪ್ಪಿಕೊಂಡಂತ ಪ್ರಾಣಿ ಪಶು ಪಕ್ಷಿಗಳನ್ನ ಜೀವಂತ ಮಾಡಿ ಪ್ರೀತಿ ಮಾಡಿ ಧರ್ಮ ಜಗತ್ತಿನೊಳಗೆ ಇತ್ತಂದ್ರೆ ಅದು ಶರಣ ಧರ್ಮ. ಆಮೇಲೆ ನಾವು ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ಬಹಳಷ್ಟು ಈ ವಚನ ಚಳುವಳಿಗೆ ಪುನರುತ್ಥಾನ ಅಂತ 2ನೇ ಘಟ್ಟಕ್ಕ ಬಹುಶಃ ಯಡಿಯೂರು ಸಿದ್ಧಲಿಂಗೇಶ್ವರ ಬರೆದಿದ್ರ ವಚನ ಚಳುವಳಿ ಎಲ್ಲೋ ಕಾಲಗರ್ಭದೊಳಗೆ ಅಡಿಗೆ ಹೋಗ್ತಿತ್ತು ಅಂತಕ್ಕಂಥ ಹೀಗಾಗಿ ನಾವು ಇವತ್ತು ಅವರ ಕಾರ್ಯವನ್ನ ಸುತ್ತಿಸಲಿಕ್ಕೆ ಅವ್ರು ಕೇಳ್ಕೊಂಡ್ವಿ. ಅವ್ರು ಸಾಕಷ್ಟು ಕೆಲಸ ಮತ್ತೊಂದ್ ದಿನ ಅಂದ್ರು ಇಲ್ಲ ನಾನು ತಯಾರಾಗಿಲ್ಲ, ಬಹುಶಃ ಚೇಂಜ್ ಮಾಡ್ರಿ ಅಂತಂದ್ರು ರಮೇಶ್ ಕರಾವ್. ನಾನು ಚೇಂಜ್ ಮಾಡ್ಲಿಲ್ಲ, ನಾನು ದಾನಮ್ಮಗೂ ಹೇಳಿಲ್ಲ, ನಾನು ಸುಧಾ ಪಾಟೀಲ್ಗೂ ಹೇಳಿಲ್ಲ, ಹಂಗೆ ಇಟ್ನಿ. 4 ದಿನ ಆದ್ಮೇಲೆ ಅವ್ರು ಹೇಳಿದ್ರು ಇಲ್ಲ ನಾನೇ ಮಾಡ್ತೀನಿ ತಗೊಳ್ರಿ ಆದಂಗಾಗ್ಲಿ ಅಂತಂದು. ಆದಂಗ ಆಗಂಗಿಲ್ಲ, ನೀವು ಒಳ್ಳೆದಾಗಿ ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳ್ತಾ ಅವ್ರಿಗೂ ಕೂಡ ಅವರ ಕುಟುಂಬದ ಸದಸ್ಯರಿಗೆ, ಅವರ ಆಪ್ತರಿಗೆ, ಬಂಧುಗಳಿಗೆ ಮತ್ತು ಈ ಟಿವಿನ ಸರ್ವ ಸದಸ್ಯರಿಗೆ ನಾನು ಪ್ರೊಫೆಸರ್ ಶಾರದಾ ತಾಯಿ ಪಾಟೀಲ್ ವಿಶ್ವಸ್ತರು, ಸುಧಾ ಪಾಟೀಲ್ ಇದ್ದಾರೆ, ಎಲ್ಲರನ್ನ ನಾನು ಈ ಸಂದರ್ಭದೊಳಗ ಸ್ವಾಗತ ಕೋರ್ತಾ ಈಗ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು 1 ಗಂಟೆ ಉಪನ್ಯಾಸ ಮಾಡಬೇಕು ಅಂತ ಅವ್ರನ್ನ ಕೇಳ್ಕೊಂಡು ಶರಣ ಸರ್ವರಿಗೂ ಶರಣಾರ್ಥಿಗಳು. ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ ಕೇಳಿಸ್ತಾ ಇದೆ ಅಲ್ರಿ ಮೇಡಮ್? ಕೇಳಿಸ್ತಾ ಇದೆ ಸರ್. ಕೇಳ್ತದೆ ಮಾತಾಡಿ. ಬಸವನ ಮೂರ್ತಿಯ ಧ್ಯಾನಕ್ಕೆ ಮೂಲ, ಬಸವನ ಕೀರ್ತಿಗೆ ಜ್ಞಾನಕ್ಕೆ ಮೂಲ, ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಬಸವಾದಿ ಶರಣರನ್ನ, ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಳ್ತಾ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನರಿವು ಸಂಘಟನೆಗಳ ಪರವಾಗಿ 2025ನೇ ಸಾಲಿನ ಶರಣ ಮಾಸದ ಅನುಭವ ಮಾಲಿಕೆ ಇವತ್ತು ನನಗೆ ನಿಜಕ್ಕೂ ಗೊತ್ತಿದ್ದಿಲ್ಲ, ನಿನ್ನೆ ಗೊತ್ತಾಯ್ತು. ಬಹಳ ನನಗೆ ಇವತ್ತು ವಿಶೇಷ ಆನಂದದ ದಿನ ಅಂತ ನಾನು ಅನ್ಕೊಳ್ತೇನೆ. ಯಾಕಂದ್ರೆ ಇವತ್ತು ನಮ್ಮ ಅಕ್ಕ ಗಿರಿಜಾ ತಾಯಿ ಮತ್ತು ಕಲಿಕೇರಿ ಮಾವನವರ ಸ್ಮರಣಾರ್ಥ ದತ್ತಿ ಅನುಭವ ಕಾರ್ಯಕ್ರಮ ಇರುವುದು ಗೊತ್ತಾಯ್ತು. ಅವರ ಸ್ಮರಣಾರ್ಥ ಇರುವಂತಹ ಒಂದು ಇದು ದತ್ತಿ ಉಪನ್ಯಾಸದಲ್ಲಿ ಮೊಟ್ಟ ಮೊದಲನೇ ಉಪನ್ಯಾಸ ನಾನು ಮಾಡುವಂತ ಭಾಗ್ಯವನ್ನ ಕರುಣಿಸಿರುವಂತಹ ಸನ್ಮಾನ್ಯ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ. ಈ ಎಲ್ಲ ಸಂಘಟನೆಯ ಎಲ್ಲ ಸದಸ್ಯರಿಗೂ, ಈ ಗೂಗಲ್ ಮೀಟ್ ನಲ್ಲಿ ಸೇರಿಕೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳ ಅಂತರಾತ್ಮಕ್ಕೆ ಶರಣಾರ್ಥಿ. ನಮ್ಮ ಒಂದು ಮಾತು ನಮ್ಮ ಅಕ್ಕ ಮತ್ತು ಮಾವನವರ ಬಗ್ಗೆ. ಅವರಿಬ್ರು ನಮಗೆ ನಡೆಯನ್ನು ಕಲಿಸಿದ್ದಾರೆ, ನುಡಿಯನ್ನು ಕಲಿಸಿದ್ದಾರೆ, ಶರಣ ತತ್ವವನ್ನು ಕಲಿಸಿದ್ದಾರೆ. ಇವತ್ತು ನಾನೇನಾದ್ರೂ ಗಟ್ಟಿ ಶರಣ ತತ್ವ ಅನುಯಾಯಿಯಾಗಿ ಇದ್ದೇನೆಂದ್ರೆ ಅದು ಈ ಇಬ್ಬರು ದಂಪತಿಗಳಿಂದ ಅಂತ ಹೇಳಿ ನಾನು ಸಂತೋಷದಿಂದ ಹೇಳಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲದೆ ಮುದ್ದೇಬ್ಯಾಳದ ಮಹಾಮನೆ ಬಳಗ ಅನ್ನುವಂತಹ ಒಂದು ಸಂಘಟನೆಯನ್ನು ಕಟ್ಟಿ ಎಲ್ಲ ಸಂಘಟನೆಗಳನ್ನ, ಬಸವಪರ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಒಂದು ದೊಡ್ಡ ಬಸವ ತತ್ವ ಅನುಯಾಯಿಗಳನ್ನ ಸೇರಿಸಿಕೊಂಡು ನಿರಂತರವಾಗಿ ಒಟ್ಟು 1,000 ಅನುಭವಗಳನ್ನ ಇತ್ತೀಚೆಗೆ ಅವರು ಮುಕ್ತಾಯ ಮಾಡಿದ್ರು. ಅದು ಹಾಗೆ ಅದು ಮುಂದುವರಿತಾ ಇದೆ. ಅದಕ್ಕೆ ಪ್ರೇರಕ ಶಕ್ತಿ ಯಾರಪ್ಪ ಅಂದ್ರ HR ಕಲಿಕೇರಿ ನಮ್ಮ ಮಾವನವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಅನುಭವದನ್ನ ನಾನು ಅತ್ಯಂತ ಸಂತೋಷದಿಂದ, ಆನಂದದಿಂದ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 12ನೇ ಶತಮಾನದಲ್ಲಿ ಸುಮಾರು 65 ವರ್ಷಗಳವರೆಗೆ ಬಸವಾದಿ ಶರಣರ ಕಾಲಘಟ್ಟದಲ್ಲಿ
ಆ ಕಾಲಘಟ್ಟದ ನಂತರದ ಕೊನೆಗೆ ಕಲ್ಯಾಣದ ಕ್ರಾಂತಿ ಆಗುತ್ತದೆ. ಶರಣರನ್ನು ಕಂಡಲ್ಲಿ ಬಿಜ್ಜಳನ ಸೈನಿಕರು ಕೊಲ್ಲುವಂತ ಪರಿಸ್ಥಿತಿ ಬರ್ತೈತಿ. ವಚನ ಕಟ್ಟುಗಳನ್ನ ಸಿಕ್ಕಲ್ಲಿ ಸುಡುವಂತಹ ಒಂದು ದೊಡ್ಡ ದುರಂತ ಅವಾಗ ನಡೆದು ಹೋಗ್ತೈತಿ. ಅವಾಗ ಬಸವಣ್ಣನವರು ಮಡಿವಾಳ ಮಾಚಿದೇವರನ್ನ ಮತ್ತು ಅಕ್ಕ ನಾಗಮ್ಮನವರನ್ನ ಕರೆದು ವಚನ ಸಾಹಿತ್ಯ ನಮ್ಮ ಪ್ರಾಣಕ್ಕಿಂತಲೂ ಅಮೂಲ್ಯವಾದುದು, ಮುಂದಿನ ಪೀಳಿಗೆಗೆ ಇದು ದಾರಿದೀಪ ಆಗುತ್ತೆ, ಅವುಗಳ ರಕ್ಷಣೆ ಅಂದ್ರೆ ನಮ್ಮ ಪ್ರಾಣ ರಕ್ಷಣೆ ಅಂತ ಹೇಳಿ ನೀವು ಇದನ್ನ ಈ ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡ್ಬೇಕನ್ನುವಂತ ಅಪ್ಪಣೆಯನ್ನ ಕೊಡ್ತಾರೆ. ಆಗ ಮಾಚಿದೇವರು ಮತ್ತು ನಾಗಮ್ಮನವರು ಇರದಿದ್ದರೆ 15ನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಇರದಿದ್ದರೆ ಮತ್ತು 19ನೇ ಶತಮಾನದಲ್ಲಿ ಹೋಗು ಹಳಕಟ್ಟಿಯವರು ಇರದಿದ್ರೆ ನಮಗೆ ಯಾವ ವಚನ ಸಾಹಿತ್ಯವೂ ಇವತ್ತಿರ್ತಿದ್ದಿಲ್ಲ, ಲಿಂಗಾಯತ ಅನ್ನುವುದೇ ಇರ್ತಿದ್ದಿಲ್ಲ, ಶರಣ ನಾಗರಿಕತೆ ಸಂಸ್ಕೃತಿ ಇರ್ತಿದ್ದಿಲ್ಲ, ಮತ್ತು ನಾವು ನೀವು ಇಂದು ಕೂಡಿದೇವಲ್ಲ ಈ ಕೂಡ್ಲಿಕ್ಕೂ ಸಾಧ್ಯ ಆಗ್ತಾ ಇದ್ದಿಲ್ಲ. ಆ ಕಲ್ಯಾಣ ಕ್ರಾಂತಿಯಿಂದಾಗಿ ಸಾವಿರಾರು ಶರಣೆಯರು ಹುತಾತ್ಮರಾದರು. ಅವರೆಲ್ಲರ ತ್ಯಾಗ ಬಲಿದಾನಗಳಿಂದ ಲಿಂಗಾಯತ ಇವತ್ತು ಬದುಕಿದೆ. ಲಿಂಗಾಯತರು ಬದುಕಿದ್ದೇವೆ. 101 ದುಡಿತ ವರ್ಗ ಅಥವಾ ಕಾಯಕ ವರ್ಗ ಅಥವಾ ಅಯ್ಯನೂರಿಂದ ಹಿಡ್ಕೊಂಡು ಹರಿಜನರವರೆಗೆ ಎಲ್ಲ 101 ಪಂಗಡದವರೇನಿದೇವೋ ನಾವು ದುಡಿಮೆಯ ವರ್ಗದವರದೇವಲ್ಲ, ನಾವೆಲ್ಲರೂ ಲಿಂಗಾಯತರು. ಇವರೆಲ್ಲರೂ ಕಲ್ಯಾಣ ಕ್ರಾಂತಿಯನ್ನ ಸದಾ ಸ್ಮರಣೆಯಲ್ಲಿ ಇಟ್ಕೊಂಡು ಬದುಕಬೇಕು. ನಾವು ಸ್ಮರಣೆಯಲ್ಲಿ ಇಟ್ಕೊಳ್ಳಿಲ್ಲ ಅಂದ್ರೆ ನಾವು ಲಿಂಗಾಯತರಾಗಿರಕ್ ಸಾಧ್ಯ ಇಲ್ಲ. ಇದನ್ನ ನೆನಪಿಟ್ಕೊಂಡಾಗ ಮಾತ್ರ ನಾವು ಲಿಂಗಾಯತರು ಶರಣ ತತ್ವದ ಶರಣ ಸಂಸ್ಕೃತಿಯ ಒಂದು ಅನುಯಾಯಿಗಳಾಗಿ ನಾವು ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಈಗ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಶ್ರೀ ಯಡಿಯೂರು ಸಿದ್ಧಲಿಂಗ ಶಿವಯೋಗಿಗಳು ಅವರು 16ನೇ ಶತಮಾನದಲ್ಲಿ 15ನೇ ಕೊನೆ ಮತ್ತು 16ನೇ ಪ್ರಾರಂಭದಲ್ಲಿ ಅವರು ಬಾಳಿರುವುದು ನಮಗೆ ದಾಖಲೆ ಸಿಗುತ್ತೆ. ಚಾಮರಾಜನಗರ ಜಿಲ್ಲೆಯ ಹರದನಹಳ್ಳಿ ಇವರ ಜನ್ಮಸ್ಥಳ. ತಂದೆ ಮಲ್ಲಿಕಾರ್ಜುನ, ತಾಯಿ ಜ್ಞಾನಾಂಬೆ. ಅವರ ಮನೆತನದ ವೃತ್ತಿ ವ್ಯಾಪಾರ. ಅವರ ದೀಕ್ಷಾ ಗುರುಗಳಪ್ಪ ಅಂದ್ರೆ ಗೋಸಲ ಚನ್ನಬಸವೇಶ್ವರರು. ಕಗ್ಗರೆಯ ತೋಟದಲ್ಲಿ 6 ತಿಂಗಳ ಕಾಲ ಅನುಷ್ಠಾನಗೈದ ಕಾರಣ ತೋಂಟದ ಸಿದ್ಧಲಿಂಗ ಎಂದು ಅವರಿಗೆ ಹೆಸರು ಬರುತ್ತೆ. ಸಿದ್ಧಗಂಗೆ ಮೊದಲಾದ ಕ್ಷೇತ್ರ ದರ್ಶನ ಮಾಡಿಕೊಂಡು ಕೊನೆಗೆ ನಾಗಿಣಿ ನದಿ ತೀರದ ಯಡಿಯೂರಿಗೆ ಬರ್ತಾರೆ. ಅಲ್ಲಿ ಬೋಳ ಬಸವರಿಗೆ ನಿರಂಜನ ಪಟ್ಟಾಧಿಕಾರವನ್ನು ವಹಿಸಿಕೊಡ್ತಾರೆ. ದಾನಿವಸ ಗ್ರಾಮದ ಚನ್ನವೀರಪ್ಪ ಒಡೆಯರು ಕಟ್ಟಿಸಿಕೊಟ್ಟಂತ ಕಲ್ಲು ಮಠದಲ್ಲಿ ನಮ್ಮ ಯಡಿಯೂರು ಸಿದ್ಧಲಿಂಗ ಶಿವಯೋಗಿಗಳು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದುತ್ತಾರೆ. ಇದು ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ. ಇನ್ನು ಅವರ ವಚನಗಳ ಕುರಿತು ನಾವು ತಿಳ್ಕೋಬೇಕಾದ್ರೆ ಅವರ ವಚನಗಳ ಅಂಕಿತ ನಾಮ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರಿಂದ ಸಮಾಜೋಧಾರ್ಮಿಕ ಕ್ರಾಂತಿಯೊಂದು ಕನ್ನಡ ನಾಡಿನಲ್ಲಿ ಸಂಭವಿಸ್ತವ. ಈ ಕ್ರಾಂತಿಯ ಪರಿಣಾಮವಾಗಿ ಶೂನ್ಯ ಪೀಠ ಒಂದು ಅಸ್ತಿತ್ವಕ್ಕೆ ಬಂತು. ಆ ಶೂನ್ಯ ಪೀಠದ ಪ್ರಪ್ರಥಮ ಪೀಠಾಧಿಪತಿಯಾಗಿ ಅಲ್ಲಂ ಪ್ರಭುಗಳು ವಹಿಸಿಕೊಂಡ್ರು. ಕಲ್ಯಾಣ ಕ್ರಾಂತಿಯ ನಂತರ ಈ ಶೂನ್ಯ ಪೀಠ 300 ವರ್ಷಗಳವರೆಗೆ ಅನಾಥವಾಗಿ ಉಳಿತು. ಆಗ 15ನೇ ಶತಮಾನದಲ್ಲಿ ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಚನದಲ್ಲಿ ಬರುತ್ತೆ, ನೀನು ಶೂನ್ಯನಾಗಿದ್ದೇನಯ್ಯ ಅಂತ ಹೇಳ್ತಾರ ಅವರು. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವನೆಂಬ ಪಂಚಾದಿ ದೇವತೆಗಳಿಲ್ಲದಂದು ಈ ಪಂಚೈವರ ಲಯ ಗಮನಗಳಿಗೆ ಕಾರಣವಾದ ಶಿವಶಕ್ತಿಗಳಿಲ್ಲದಂದು ಈ ಶಿವಶಕ್ತಿಗಳಿಗೆ ಕಾರಣವಾದ ಸತ್ತು, ಚಿತ್ತು, ಆನಂದ, ನಿತ್ಯ ಪೂರ್ಣವೆಂಬ ನಿಖಲ ತತ್ವವಿಲ್ಲದಂದು ನೀನು ಶೂನ್ಯನಾಗಿದ್ದೇಯ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೇ. ಅದರ ಒಂದು ಹಿನ್ನೆಲೆಯೊಳಗ ಈ ಶೂನ್ಯ ಪೀಠವನ್ನ 15ನೇ ಶತಮಾನದೊಳಗ
ಸಿದ್ಧಲಿಂಗ ಶಿವಯೋಗಿಗಳು ಏನ್ ಮಾಡ್ತಾರೆ, ಮತ್ತದಕ್ಕೆ ಪುನರ್ಜೀವನ ಕೊಡ್ತಾರೆ. ನಂತರ ಅನಾದಿ ನಿರಂಜನ ಜಗದ್ಗುರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳಾಗಿ ಅವರು ಮುಂದುವರಿಸಿಕೊಂಡು ಹೋಗ್ತಾರೆ. ಈ ಭವ್ಯವಾದ ಶೂನ್ಯ ಪೀಠಕ್ಕೆ ಬುನಾದಿಯನ್ನು ಹಾಕಿದವರು ಅಲ್ಲಂ ಪ್ರಭುಗಳಾದ್ರೆ ಅದಕ್ಕೆ ಹೊಂಗಳ ಸನ್ನಿತ್ತವರು ನಮ್ಮ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಬಯಲ ಮೂರ್ತಿಯ ಮಾಡಿ ಎನ್ನ ಕರಸ್ಥಲಕ್ಕೆ ಕೊಟ್ಟನಯ್ಯ ಶ್ರೀಗುರು, ಬಯಲ ಮೂರ್ತಿಯ ಅಮೂರ್ತಿಯ ಮಾಡಿ ಎನ್ನ ಪ್ರಾಣದೊಳಗಿರಿಸಿದೆಯಯ್ಯ ಶ್ರೀಗುರು, ಬಯಲನೆ ಬೆರೆಸಿ ಬಯಲೆಂದೆನಿಸಿ ಎನ್ನ ಭಾವದೊಳಗಿರಿಸಿದೆಯಯ್ಯ ಶ್ರೀಗುರು. ಇದು ಕಾರಣ ಎನ್ನ ಕರಸ್ಥಲ ಮನಸ್ಥಲ ಭಾವಸ್ಥಳದಲ್ಲಿ ನಿಮ್ಮ ಧರಿಸಿ ನಾನು ಅಂಗಲಿಂಗ ಸಂಬಂಧಿಯಾದೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತ ಹೇಳ್ತಾರೆ. ಲಿಂಗಾಯತ ಧಾರ್ಮಿಕ ಚರಿತ್ರೆಯಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳದು ಅಗ್ರಮಾನ್ಯವಾದಂತಹ ಹೆಸರು. ಎಲ್ಲ ಲಿಂಗಾಯತರು ಅದನ್ನ ಅತ್ಯಂತ ಆರಾಧ್ಯ ದೈವವಾಗಿ ನಾವು ಅವ್ರನ್ನ ಸ್ಮರಣೆ ಮಾಡ್ತೇವೆ. ಅಲ್ಲಂ ಪ್ರಭು ಸಂಪ್ರದಾಯದ ಶೂನ್ಯ ಪೀಠವನ್ನ ಆರೋಹಣ ಮಾಡಿ ಬಸವಾದಿ ಶರಣರು ರೂಪಿಸಿದ ಷಡಸ್ಥಲ ಸಿದ್ಧಾಂತಗಳನ್ನು ವ್ಯಾಪಕವಾಗಿ ಪ್ರಸಾರ ಮಾಡಿ 12ನೇ ಶತಮಾನದ ಅನುಭವ ಮಂಟಪದ ಸಂಸ್ಕೃತಿಯನ್ನು 15ನೇ ಶತಮಾನದಲ್ಲಿ ಪುನರ್ ಸ್ಥಾಪಿಸಿದಂತಹ ಮಹಾಪುರುಷರು ಯಾರಪ್ಪ ಅಂದ್ರೆ ಸಿದ್ಧಲಿಂಗ ಶಿವಯೋಗಿಗಳು. ಇದನ್ನ ನಾವು ರೋಮಾಂಚನ ಆಗುತ್ತೆ. ಬಹುಶಃ 300 ವರ್ಷಗಳ ಅದು ಅನಾಥ ಪ್ರಜ್ಞೆಯಿಂದ ಗೌಣವಾಗಿ ಇದ್ದಾಗ ಬಹುಶಃ ಸಿದ್ಧಲಿಂಗ ಶಿವಯೋಗಿಗಳು ಬರದೇ ಹೋಗಿದ್ರೆ ಅದು ಮತ್ತೆ ಅದಕ್ಕೆ ಜೀವ ಬರ್ತಾ ಇದ್ದಿಲ್ಲ. ಈ ಒಂದು ಹಿನ್ನೆಲೆಯೊಳಗ ಸಿದ್ಧಲಿಂಗರ ಜೀವನ ಸಾಧನೆಗಳು, ಸಿದ್ಧಿಗಳು ವಚನ, ಕಾವ್ಯ, ಶಾಸನಗಳಲ್ಲಿ ಎಲ್ಲರಲ್ಲಿಯೂ ವಿಸ್ತರಿಸಿಕೊಂಡವು. ನಾಡಿನ ಉದ್ದಗಲಕ್ಕೂ ಸಹ ಎದ್ದು ನಿಂತ ಇವರ ಹೆಸರಿನ ಗದ್ದುಗೆಗಳು, ಮಠ ಮಂದಿರಗಳು ಇವರ ಪ್ರಭಾವವನ್ನ ನಮಗ ತೋರಿಸಿಕೊಡ್ತಾವ. ಬಸವಾದಿ ಶರಣರ ವಚನ ಸಾಹಿತ್ಯವನ್ನ ಸಂಗ್ರಹಿಸುವ, ಸಂಕಲಿಸುವ, ಸಂಪಾದಿಸುವ ಕಾರ್ಯವನ್ನ ತಮ್ಮ ಶಿಷ್ಯರನ್ನೊಳಗೊಂಡು ಮಾಡಿದ್ದು ಬಹಳ ಅದ್ಭುತವಾದಂತಹ ಕಾರ್ಯವಾಗಿದೆ. ತಾವು ಸ್ವತಃ ಅಷ್ಟೇ ಅಲ್ಲದೆ ಸಿದ್ಧಲಿಂಗ ಶಿವಯೋಗಿಗಳು ತಾವು ಸ್ವತಃ ವಚನಗಳನ್ನ ರಚನೆ ಮಾಡಿ ವಚನ ಸಾಹಿತ್ಯ ಪರಂಪರೆಯನ್ನ ಶ್ರೀಮಂತಗೊಳಿಸಿದಂಥವ್ರು ಅಂದ್ರೆ ಸಿದ್ಧಲಿಂಗ ಶಿವಯೋಗಿಗಳು. ಸಿದ್ಧಲಿಂಗೇಶ್ವರರು 701 ವಚನಗಳನ್ನ ರಚನೆ ಮಾಡಿ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭು ಎಂಬ ಅಂಕಿತನಾಮದಲ್ಲಿ ಷಟ್ಸ್ಥಲ ಜ್ಞಾನ ಸಾರಾಮೃತ ಎಂಬ ಹೆಸರಿನ ಸ್ಥಳಕಟ್ಟಿನ ಕೃತಿಯಲ್ಲಿ ಸಂಕಲನವನ್ನ ಮಾಡಿದ್ದಾರೆ. ಅದರ ಹೆಸರನ್ನೇ ಹೇಳುವಂತೆ ಘಟಸ್ಥಳ ತತ್ವ ನಿರೂಪಣೆ ಇವುಗಳ ಮೂಲ ವಸ್ತು ಆಗಿದೆ. ಸ್ಥಳಕಟ್ಟಿನಲ್ಲಿ ವಚನಗಳನ್ನು ಸ್ವತಃ ಸಿದ್ಧಲಿಂಗರೇ ವಿಂಗಡಿಸಿ ಬರೆದಿದ್ದಾರೆ. ಬಸವಣ್ಣ, ಚನ್ನಬಸವಣ್ಣ ಮೊದಲಾದ ಹಿರಿಯ ವಚನಕಾರರ ಪ್ರಭಾವ ಇವರ ಮೇಲೆ ವಿಶೇಷವಾಗಿತ್ತು ಅನ್ನುವಂತಹದ್ದು ಮತ್ತು ಬೆಡಗಿನ ವಚನಗಳನ್ನ ಬರೆದಿದ್ದು ನೋಡಿದ್ರೆ ನಮಗೆ ಅವರ ಸಾಹಿತ್ಯ ಅಭಿವ್ಯಕ್ತಿ ಆಯಿತೋ ಅದು ನಮಗೆ ರೋಮಾಂಚನವನ್ನು ತರುವಂತಹ ನಮಗೆ ಆನಂದವನ್ನು ತರುವಂತಹ ವಿಷಯವಾಗಿದೆ. ಇನ್ನು ಒಂದು ವಚನದಲ್ಲಿ ತಮ್ಮ ಗುರು ಪರಂಪರೆಯನ್ನು ಸ್ವತಃ ತಾವೇ ದಾಖಲಿಸಿಕೊಂಡಿದ್ದಾರೆ. ವಚನ ಸಾಹಿತ್ಯ ಪರಂಪರೆಯ ಇದು 2ನೇ ಘಟ್ಟ. ಈ 2ನೇ ಘಟ್ಟದ ವಚನ ಪರಂಪರೆಗೆ ಇವರು ಪ್ರಸ್ಥಾನಕಾರರಾಗಿದ್ದಾರೆ ಅನ್ನುವಂಥದ್ದು ಹೆಮ್ಮೆಯ ವಿಷಯವಾಗಿದೆ. ವಚನ ಸಾಹಿತ್ಯದಲ್ಲಿ ತೋಂಟದ ಸಿದ್ಧಲಿಂಗರ ಹೆಸರು ಹಲವಾರು ಶತಮಾನಗಳ ನಂತರ ಇಂದಿಗೂ ಜನರ ನೆನಪಿನಲ್ಲಿ ಹಚ್ಚುಸಿರಾಗಿ ಬಂದಿದೆ ಅಂದ್ರೆ ಅವರು ರಚಿಸಿರುವಂತಹ ಷಟ್ಸ್ಥಲ ಜ್ಞಾನಸಾರಾಯ ಸ್ವರೂಪರಾಗಿದ್ದರು. ಅವರ ಕೃತಿ ಅಷ್ಟೊಂದು ಪ್ರಭಾವ ಇವತ್ತು ಲಿಂಗಾಯತರ ಮೇಲೆ ಆಗಿದೆ ಅನ್ನುವಂಥದ್ದು ವಿಶೇಷ. ಅಷ್ಟೇ ಅಲ್ಲದೆ ಸುತ್ತೂರು ಶಿವಾಸನದ ಗಣಲಿಂಗಿ ದೇವರಿಂದ ತೋಂಟದ ಅಲ್ಲಮರೆಂಬ ಖ್ಯಾತಿಯನ್ನ ಗಳಿಸಿಕೊಂಡವರು ನಮ್ಮ ಸಿದ್ಧಲಿಂಗ ಶಿವಯೋಗಿಗಳು. ಎಷ್ಟು ನೋಡ್ರಿ, 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳಾದ್ರೆ ನಮ್ಗೆ 15ನೇ ಶತಮಾನದಲ್ಲಿ ತೋಂಟದ ಅಲ್ಲಮ ಪ್ರಭುಗಳು ನಮಗೆ ಸಿಕ್ಕರು. ಪರಂಪರೆಯ ಪ್ರಕಾರ ಸಿದ್ಧಲಿಂಗರು ನಿರಂಜನ ವಂಶ ಪರಂಪರೆಯಲ್ಲಿ 19ನೇಯವರು. ಇವರು ಕಗ್ಗೆರೆಯಲ್ಲಿ ತಪಸ್ಸು ಮಾಡಿ ಷಟಸ್ಥಲ ಬ್ರಹ್ಮಿಗಳಾಗಿ ಅಪಾರ ಶಿಷ್ಯ ವೃಂದವನ್ನ ಗಳಿಸಿಕೊಂಡವರು. ಇವರ ಪ್ರಶಿಷ್ಯ ಪರಂಪರೆ ಶತಮಾನಗಳಿಗೆ ಅವಿಚ್ಛಿನ್ನವಾಗಿ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಇವರ ಶಿಷ್ಯ ಸಮೂಹದಲ್ಲಿ ಪ್ರಮುಖವಾಗಿ ಬೋಳಬಸವರು, ಘನಲಿಂಗಿಗಳು, ಗುಮ್ಮಳಾಪುರದ ಸಿದ್ಧಲಿಂಗರು, ಜಿಗುಣಿ ಮರುಳಾಚಾರ್ಯರು, ಹಿರಣ್ಯದೇವ ಮೊದಲಾದವರು ಇದ್ದಾರೆ. ಸಿದ್ಧಲಿಂಗರು ಭಾರತ ದೇಶವನ್ನೆಲ್ಲ ಸಂಚರಿಸಿರುವರು ಎಂಬುದಕ್ಕೆ ದಾಖಲೆ ಇದೆ.
ಅದಕ್ಕೆ ಸಾಕ್ಷಿಯಾಗಿ ಹಲವು ಕಡೆ ಇವರ ಹೆಸರಿನ ಗದ್ದುಗೆಗಳು ನಿರ್ಮಾಣಗೊಂಡಿವೆ. ಇವರ 701 ವಿರಕ್ತರು ಭಾಗವಹಿಸುತ್ತಿದ್ದರೆಂದು ಪರಂಪರೆ ಹೇಳಿಕೆ ಹೇಳುತ್ತದೆ. ಕಗ್ಗೆರೆ ಮತ್ತು ಯಡಿಯೂರುಗಳ ಅರಸರಾಗಿದ್ದ ಬಸವೇಂದ್ರ ಗಂಗಾಂಬಿಕೆಯರು ಕಾಲದಲ್ಲಿ ಯಡಿಯೂರಿನಲ್ಲಿ ಸ್ವತಃ ಭಾಗವಹಿಸಿದ್ದ ಸಂಗತಿ ಒಂದು ದಾಖಲೆಯಾಗಿ ಉಳಿದಿದೆ. ಸುವ್ವಿಮಲ್ಲನ ಸಿದ್ದೇಶ್ವರ ಸಾಂಗತ್ಯದಲ್ಲಿ ಇದನ್ನ ದಾಖಲೆಯನ್ನ ಮಾಡಿದ್ದಾರೆ. ಮತ್ತು ಇವರಿಗಾಗಿ ಯಡಿಯೂರಿನಲ್ಲಿ ಕಲ್ಲು ಮಠವನ್ನ ಕಟ್ಟಲು ಚಿಟ್ಟಿಗ ದೇವರಿಗೆ ದಾನಿವಾಸ ಶ್ರೀನಿವಾಸಿಗಳಂತ ಪಾದೋದಕ ಪ್ರಸಾದ ಸಂಪನ್ನ ಚನ್ನವೀರಪ್ಪ ಒಡೆಯ ಮತ್ತು ಪಾರ್ವತಮ್ಮ ದಂಪತಿಗಳು ಪದಾರ್ಥವನ್ನು ಕೊಟ್ಟು ನಮಸ್ಕರಿಸಿದ ಸಂಗತಿ ಅಲ್ಲಿಯ ಶಿಲಾಶಾಸನದಿಂದ ನಮ್ಗೆ ತಿಳಿದು ಬರುತ್ತೆ. ಆಗಲವಾಡಿ ಭೈರವ ಭೂಪ, ಬಿಜ್ಜಾವರದ ಚಿಕ್ಕ ಭೂಪ, ಸೋಮಾಂಬೆ ಮತ್ತು ಇವರ ಮಗ ಇಮ್ಮಡಿ ಚಿಕ್ಕ ಭೂಪಾಲರ ಹಿರಿಯ ಸಮಕಾಲೀನರು. ಇವರು 16ನೇ ಶತಮಾನದ ಮೊದಲ 7-8 ದಶಕಗಳವರೆಗೆ ಜೀವಿಸುವುದಾಗಿ ನಿರ್ಧರಿಸಬಹುದಾಗಿದೆ. ಸಿದ್ಧಲಿಂಗರಿಗೆ ಸಂಬಂಧಿಸಿದ ಸಾಹಿತ್ಯ ವಿವಿಧ ಛಂದೋಪ್ರಕಾರಗಳಲ್ಲಿ ಅಂದಿನಿಂದ ಇಂದಿನವರೆಗೂ ಬೆಳೆದುಕೊಂಡು ಬಂದಿದೆ. ಬೂದಿಯಲ್ಲಿ ಹೊರಳುವ ಕತ್ತೆಯಂತೆ, ಎಲವು ಕಡಿವ ಶ್ವಾನನಂತೆ, ಹಾತೆಯ ತಿಂಬ ಹಲ್ಲಿನಂತೆ, ಕಿಚ್ಚ ಹಾಯುವವಳಂತೆ, ಒಚ್ಚಿ ಹೊತ್ತಿನ ಭೋಗಕ್ಕೆ ಮಚ್ಚಿ ಉತ್ಸಾದಿರಿಯೆಲ್ಲ ಮುತ್ತುಂಜಯನ ನಪ್ಪದೆ ಮೃತ್ಯುವಿನ ಬಾಯ ತುತ್ತಾದವರ ಕಂಡು ನಗುತ್ತಿದ್ದನಯ್ಯ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೆ ಅಂತ ಹೇಳಿ ಒಂದು ತುಂಬಾ ಅಂದವಾಗಿ ಅವರು ತಮ್ಮ ವಚನದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ನಾವು ಈ ಎಲ್ಲ ಇದುವರೆಗಿನ ಹೇಳಿದ ವಿಷಯದವನ್ನ ನಾವು ಅವರ ಸಿದ್ಧಲಿಂಗ ಶಿವಯೋಗಳ ಯಶೋಗಾಥೆಯಲ್ಲಿ ನಾವು ಕ್ರಮವಾಗಿ ನೋಡೋದಾದ್ರೆ, ಹಿಂದೆ ಹರಿಹರ ರಾಘವಾಂಕರ್ ಅಂತಹ ಕವಿಗಳು ಬಸವಾದಿ ಶರಣರ ಚರಿತ್ರೆಗಳನ್ನು ಕಾವ್ಯ ರೂಪದಲ್ಲಿ ರಚಿಸಿದ್ದಾರೆ. ಇವರು ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ಆಯಾಮವನ್ನೇ ಕೊಟ್ಟರವ. 13ನೇ ಶತಮಾನದ ಮೊದಲ ಭಾಗದಲ್ಲಿ ಮುಸ್ಲಿಮರ ಆಕ್ರಮಣಗಳಿಂದ ಭಾರತೀಯ ಸಂಸ್ಕೃತಿ ಪ್ರತೀಕವಾದ ಎಲ್ಲ ಸಂಸ್ಕೃತಿಗಳು, ಧರ್ಮಗಳು, ಮತಗಳು ಹೀನಾಯ ಸ್ಥಿತಿಯನ್ನ ಅನುಭವಿಸುವಂತ ಸ್ಥಿತಿ ಉದ್ಭವ ಆಯಿತು. ವೈದಿಕ ಆರ್ಯರು ಕರೆಯುವಂತೆ ಯವನರು ವ್ಯಾಪಾರ, ರಾಜಕೀಯ, ಸಾಂಸ್ಕೃತಿಕ ವಿನಿಮಯಕ್ಕಾಗಿ ಇಲ್ಲಿಗೆ ಆಗಮಿಸಿದ್ರು. ಯವನರ ಉಪಟಳದಿಂದ ಕನ್ನಡ ನಾಡು ಮತ್ತು ಜನರ ಮೇಲೆ ಘೋರ ಪರಿಣಾಮ ಆಗಿದ್ದು ಕುಮಾರರಾಮನ ಸಾಂಗತ್ಯದಲ್ಲಿ ನಾವು ಕಾಣಬಹುದಾಗಿದೆ. ವಿದ್ಯಾವಂತರಾದವರು ಆ ಸಂದರ್ಭದಲ್ಲಿ ತಮ್ಮ ಧಾರ್ಮಿಕ ಸಾಹಿತ್ಯವನ್ನು ಸಂರಕ್ಷಿಸಲು ದಿಕ್ಕಿಗೆ ಚದರಿ ಹೋದರು. ಅದೇ ರೀತಿಯಾಗಿ ಲಿಂಗಾಯತರು ಕೂಡ ವಚನ ಸಾಹಿತ್ಯದ ಹಸ್ತಪ್ರತಿಗಳನ್ನು ಸಂರಕ್ಷಿಸಲು ಗುಳೆ ಹೋಗಿರುವಂತಹ ಸಂಕಷ್ಟ ಕಾಲ ಆಗ ಇತ್ತು. ಅಂತಹ ಒಂದು ಸಂಕಷ್ಟದ ಕಾಲದ ಸಮಯದಲ್ಲಿ 1423ರಿಂದ 1440 ಕ್ರಿಸ್ತಿಶಕ 1423ರಿಂದ 1440ರಲ್ಲಿ ಆಳಿರುವಂತಹ ವಿಜಯನಗರ ಸಾಮ್ರಾಜ್ಯವನ್ನು ಆಳಿರುವಂತ ಪ್ರೌಢ ದೇವರಾಯರು ಕಲೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ಅಪಾರವಾದಂತಹ ಗೌರವ, ಮಮತೆಯನ್ನು ಇಟ್ಕೊಂಡಿದ್ರು. ಆ ಪ್ರಭುದೇವರಾಯನ ಮಂತ್ರಿಮಂಡಲದ ಸಚಿವರಾದಂತಹ ಲಕ್ಕಣ್ಣ ದಂಡೇಶ ಮತ್ತು ಜಕ್ಕಣ್ಣಾಚಾರ್ಯರು ಸಹಿತ ಸ್ವತಃ ಸಾಹಿತಿಗಳಾಗಿದ್ರು. ಇಬ್ಬರೂ ಕೂಡ ಸ್ವತಃ ವಚನಗಳನ್ನ ರಚನೆ ಮಾಡಿದ್ದಾರೆ. ಶರಣರ ಜೀವನ ಕುರಿತು ಕಾವ್ಯಗಳನ್ನ ರಚನೆ ಮಾಡಿದ್ದಾರೆ. ಆಗ ವಚನಗಳ ಸಂಕಲನ, ಸಂಗ್ರಹ, ಸಂಪಾದನೆಯನ್ನ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರೌಢ ದೇವರಾಯರ ಮಾರ್ಗದರ್ಶನದಲ್ಲಿ ಈ ಲಕ್ಕಣ್ಣ ದಂಡೇಶ ಮತ್ತು ಜಕ್ಕಣ್ಣಾಚಾರ್ಯರು ಕೈಗೊಂಡ್ರು ಅನ್ನುವಂತಹದ್ದು ದಾಖಲೆಯಾಗಿ ಉಳಿದಿದೆ. ಇನ್ನು ಮಮ್ಮರಿಯರ ದಾಳಿಯಿಂದ ತತ್ತರಿಸಿ ಹೋಗಿದ್ದಂತ ಆಗಿನ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಉಳಿದೆಲ್ಲ ಮತಧರ್ಮಗಳಿಗೆ ಆಪದ್ಬಾಂಧವರಾದರು ಅನ್ನುವಂಥದ್ದು ಬಹಳ ವಿಶೇಷ. ಆ ಕಾಲಕ್ಕೆ 101 ವಿರಕ್ತರು ಕೂಡಿ ಲಿಂಗಾಯತ ಧರ್ಮ ಸಂಸ್ಕೃತಿಗಳನ್ನು ಬೆಳಗುವ ಪ್ರಯತ್ನವನ್ನ ಮಾಡಿದರು. ಇದಕ್ಕೆ ಸಿದ್ಧಲಿಂಗ ಯತಿಗಳೇ ಮೂಲ ಪ್ರೇರಕರು, ಮೂಲ ಆಧಾರ ಸ್ತಂಭವಾಗಿದ್ರು. ಆ ಪ್ರಭುದೇವರ ಕಾಲದಲ್ಲಿ ಅತ್ಯಂತ ಉನ್ನತ ಸ್ಥಿತಿಯಲ್ಲಿ ಇದ್ದಂತಹ ಈ ಲಿಂಗಾಯತ ತತ್ವ ಅವರ ನಂತರದಲ್ಲಿ ಬಂದಂತ ಅವರ ಮಗನಾದಂತ ಮಲ್ಲಿಕಾರ್ಜುನ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೆ ಲಿಂಗಾಯತ ಧರ್ಮ ಸಾಹಿತ್ಯ ಸಂಸ್ಥೆಗಳು ಸಾಗುವಂತಹ ಒಂದು ಸಂದರ್ಭ ಬಂತು. ಈ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ಚನ್ನಬಸವ ಪುರಾಣದ ಕರ್ತೃಗಳಾದಂತಹ ವಿರೂಪಾಕ್ಷ ಪಂಡಿತರು ಒಂದು ಮಾತನ್ನ ಹೇಳ್ತಾರೆ.
ಷಟಸ್ಥಲವನ್ನು ಉದ್ಧರಿಸಲೆಂದು ನಿರಂಜನ ಗಣೇಶನೊಡನೆ ವರ ಗಣೇಶ್ವರ 700 ವರಂ ಕೂಡಿಕೊಂಡಿದ್ದೇ ಭೂಮಿಯೋಳು ಉದಿಸಿ ಜಂಗಮ ಸ್ಥಳವಾಂತು ಪರಮ ಷಟ್ಸ್ಥಲವನ್ನು ಉದ್ಧರಿಸೆಂದು ಕಳು ಹಲವಲು ಒಡಗೂಡಿ ಭೂಮಿಗಿಳಿದು ಸಿದ್ಧಲಿಂಗರು ಬಂದರು ಅಂತೇಳಿ ಅವರು ತಮ್ಮ ಮಾತಿನಲ್ಲಿ ವರ್ಣಿಸ್ತಾರೆ. ತಮ್ಮ ಚನ್ನಬಸವ ಪುರಾಣದಲ್ಲಿ ಉಲ್ಲೇಖ ಮಾಡ್ತಾರೆ. ಸಿದ್ದೇಶನೆಂಬ ನಮ್ಮ ಸಿದ್ಧಲಿಂಗೇಶ್ವರರು ಸಿದ್ದೇಶನೆಂಬ ಹೆಸರಿನಿಂದ ಗೋಸಲ ಚನ್ನಬಸವೇಶ್ವರರ ಶಿಷ್ಯರಾಗಿ ಕಗ್ಗೆರೆಯ ಗ್ರಾಮದ ತೋಟಕ್ಕೆ ಬರ್ತಾರೆ. ಬಸವೋತ್ತರ ಕಾಲಘಟ್ಟದ ವಿರಕ್ತ ತೋಂಟದಾರರು ತಮ್ಮ ಸಿದ್ದೇಶ್ವರ ಪುರಾಣದಲ್ಲಿ ಪರಶಿವನ ಚಿತ್ಕಳೆಯ ಸ್ವರೂಪವಾಗಿ ಸಿದ್ಧಲಿಂಗೇಶ್ವರರು ಜನಿಸಿದ್ದಾರೆ ಅಂತೇಳಿ ಅವರು ದಾಖಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅನಾಥ ಪ್ರಜ್ಞೆಯನ್ನ ಅನುಭವಿಸುತ್ತಿರುವಂತಹ ಲಿಂಗಾಯತ ಸಂಸ್ಕೃತಿಯ ಜಾಗೃತಿಗೆ ಮಹಾನುಭಾವ ಸಿದ್ಧಲಿಂಗೇಶ್ವರರು ಜನಿಸಿದ್ದು ಲಿಂಗಾಯತ ತತ್ವದ ಸೌಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು. 15ನೇ ಶತಮಾನದ ಉತ್ತರಾರ್ಧದಲ್ಲಿ ಲಿಂಗಾಯತ ಧರ್ಮ ಸಂಸ್ಕೃತಿಗಳು ಇವರಿಂದಾಗಿ ಉನ್ನತಕ್ಕೆ ಏರಿದವು. ಯಡಿಯೂರು ಸಿದ್ಧಲಿಂಗ ಶಿವಯೋಗಿಗಳ ನೇತೃತ್ವದಲ್ಲಿ ನಡೆದಂತ ಲಿಂಗಾಯತ ಪುನರುತ್ಥಾನ ಅತ್ಯಂತ ರೋಮಾಂಚನಕಾರಿಯಾದಂತಹ ಸಂಗತಿ ಅನ್ನುವಂಥದ್ದು ನಾವು ನಂಬಬೇಕು, ಅದರಲ್ಲಿ ತಿಳ್ಕೊಂಡು ನಡಿಬೇಕಾಗಿದೆ. ಇನ್ನು ಲಿಂಗಾಯತದ ಪುನರುತ್ಥಾನದ ಒಂದು ಪಕ್ಷಿ ನೋಟವನ್ನ ನಾವು ನೋಡೋದಾದ್ರೆ, ಬಹುಶಃ ಬಸವಾದಿ ಶರಣರ ಕಾಲ ಬಿಟ್ರೆ ಲಿಂಗಾಯತ ತತ್ವದ ಬೆಳವಣಿಗೆಯಲ್ಲಿ ಸಿದ್ಧಲಿಂಗೇಶ್ವರರು ತುಂಬಾ ಪ್ರಭಾವಶಾಲಿಯಾಗಿ ಕೆಲಸ ಮಾಡಿದ್ದಾರೆ. ಬಸವಾದಿ ಶಿವಶರಣರ ವಚನಗಳನ್ನು ಉಳಿಸಿದ್ದಾರೆ. ತಾವು ಸ್ವತಃ ಸ್ವಾನುಭಾವದ ನೆಲೆಯಲ್ಲಿ ವಚನಗಳನ್ನ ರಚನೆ ಮಾಡಿದ್ದಾರೆ. ಅವರ ರಚಿಸಿದಂತ 700 ವಚನಗಳು ಮತ್ತು ಅದರಲ್ಲಿ 7 ವೃತ್ತಗಳನ್ನ ಅದು ಒಳಗೊಂಡಿದ್ದಾವೆ. ಅದರ ಜೊತೆಗೆ ಬರೇ ಕೇವಲ ಸಾಹಿತ್ಯ ರಚನೆ ಮಾಡಲಿಲ್ಲ, ಅವರು ಪ್ರಾಕ್ಟಿಕಲ್ ಆಗಿ ಸಮಾಜ ಪರಿವರ್ತನೆ ಕೆಲಸವನ್ನ ಅವರು ಕೈಗೊಂಡ್ರು. ಸಿದ್ಧಲಿಂಗೇಶ್ವರರು 701 ವಿರಕ್ತರ ಪಡೆಯನ್ನ ಸಿದ್ಧಗೊಳಿಸಿದರು. ಇದು ಸಾಮಾನ್ಯವಲ್ಲ. ಬಸವಣ್ಣನವರು ಮಾಡಿದ ಕಾಲದ ಅದ್ಭುತವಾದಂಥ ಸಾಧನೆಯನ್ನ 15ನೇ ಶತಮಾನದಲ್ಲಿ ಸಾಕಾರ ಮಾಡಿದಂಥವರು ಸಿದ್ಧಲಿಂಗೇಶ್ವರರು. 701 ವಿರಕ್ತರನ್ನ ಆ ಪಡೆಯನ್ನ ಕಟ್ಟಿ, ಆ ಕಟ್ಟಿದಕ್ಕಿಂತ ಪೂರ್ವದಲ್ಲಿ 101 ವಿರಕ್ತರು ಆಗಲೇ ಒಂದು ಸ್ವಲ್ಪ ಕೆಲಸ ಶರಣ ಸಾಹಿತ್ಯದ ಪುನರುತ್ಥಾನದ ಕೆಲಸ ಮಾಡಿ ಹೋಗಿದ್ರು. ಅದರ ಮುಂದುವರೆದ ಭಾಗವಾಗಿ ಈ 701 ವಿರಕ್ತರು ಕೋಳಿ ಕೂಗಿದೆಲ್ಲೆಡೆ ಒಂದು ಮಠ ನಿರ್ಮಾಣ ಮಾಡಿ ಶರಣ ಸಂಸ್ಕೃತಿಯನ್ನು ಉಜ್ವಲಗೊಳಿಸಿದರು. ಬಸವಾದಿ ಪ್ರಮತರು 770 ಅಮರಗಣಗಳು, 196,000 ಜಂಗಮರು ಕೂಡಿ ಕಟ್ಟಿದ ಲಿಂಗಾಯತ ತತ್ವವನ್ನು ಉಳಿಸಲು ಗೃಹಸ್ಥಾಶ್ರಮಿ ಭಕ್ತರಿಂದ ಕಷ್ಟಕರವೆಂದು ಅನ್ನುವಂಥ ನಿಲುವಿಗೆ ಬಂದರು ಸಿದ್ಧಲಿಂಗ ಯತಿಗಳು. ಆದ್ದರಿಂದ ಅವರು ಮಠ ಪರಿಕಲ್ಪನೆಯ ಮೂಲಕ ಈ ಧರ್ಮವನ್ನ ಸಂಸ್ಕರಣ ಮಾಡ್ಬೇಕನ್ನುವಂಥ ದೃಢ ನಿರ್ಧಾರಕ್ಕೆ ಬರ್ತಾರೆ. ಅದೇ ಮುಂದೆ ಅದು ಒಂದು ಧರ್ಮದ ತತ್ವ ಸಿದ್ಧಾಂತವು ಭಕ್ತರ ಸಂಸಾರದ ಜಂಜಾಟದೊಳಗೆ ಅಸ್ತಿತ್ವ ಕಳೆದುಕೊಳ್ಳಬಾರದು ಅನ್ನುವಂಥ ಸದುದ್ದೇಶದಿಂದ ವಿರಕ್ತರಾದವರ ಕೈಯಲ್ಲಿ ಈ ಧರ್ಮ ಹೆಚ್ಚು ಸಂರಕ್ಷಣೆ ಆಗತ್ತೆ ಅನ್ನುವಂಥ ನೆಲೆಗಟ್ಟಿನ ಚಿಂತನೆಯೊಳಗ ಅವರು ಸಂಸಾರ ತ್ಯಾಗ ಮಾಡಿದ ವಿರಕ್ತರಲ್ಲಿ ವ್ಯಾಮೋಹ, ಅಹಂಕಾರ, ಮಮಕಾರಗಳು ಕಡಿಮೆ ಆಗಿರ್ತಾವ ಅನ್ನುವಂಥ ತತ್ವದಡಿಯಲ್ಲಿ ಆಗ ಲಿಂಗಾಯತ ತತ್ವ ಸಿದ್ಧಾಂತವು ಹೆಚ್ಚು ವಿಸ್ತಾರವಾಗಿ ಬೆಳೀಲಿ ಅಂತೇಳಿ ಅವರು ಈ 701 ವಿರಕ್ತರ ಒಂದು ಪಡೆಯನ್ನ ಕಟ್ಟಿದರು. ಅಲ್ಲಿಂದ ಸಿದ್ಧಲಿಂಗೇಶ್ವರರು ಅಲ್ಲಮ ಏರಿದ ಶೂನ್ಯ ಪೀಠಕ್ಕೆ ಮರುಜೀವವನ್ನು ಕೊಡ್ತಾರೆ. ಒಳ್ಳೆಯ ಬಹಳ ಮಹತ್ವದ ಘಟ್ಟ ಇದು. ಆಗ ಅಲ್ಲಮರು ಶೂನ್ಯ ಪೀಠದ ಪೀಠಾಧಿಪತಿಗಳಾಗಿದ್ದಾರೆ. ಅದಕ್ಕೆ ಮತ್ತೆ ಮರುಜೀವವನ್ನು ಕೊಟ್ಟು ಶೂನ್ಯ ಪೀಠದ ನಿರಂಜನ ಪರಂಪರೆಯನ್ನು ಸ್ಥಾಪಿಸುವ ಮೂಲಕ ಈ ತತ್ವವನ್ನು ಧಾರ್ಮಿಕವಾಗಿ ಸಂಸ್ಕಾರಗೊಳಿಸ್ತಾರೆ. ಈ ಸಂದರ್ಭದಲ್ಲಿ ನಾವು ಇತ್ತೀಚಿನ ದಿನಮಾನಗಳ ವರ್ಷಗಳಲ್ಲಿ ನಾವು ಅನೇಕ ಚಿಂತನೆಗಳು ನಡೀತದಾವು ಈ ಎಲ್ಲ ಹಿನ್ನೆಲೆಯಲ್ಲಿ. ಈ ಸಂದರ್ಭದಲ್ಲಿ ಇಂದಿನ ಕಾಲಘಟ್ಟವನ್ನು ನೋಡಿದರೆ ಕೆಲವು ತೀವ್ರವಾದಂಥ ಚಿಂತನೆಗಳು ಸಮಾಜದಲ್ಲಿ ಈಗ ನಡೀತಾ ಇದ್ದಾವೆ. ಅದರಲ್ಲಿ ಒಂದನೇದು, ಸಿದ್ಧಲಿಂಗರು ಸ್ಥಾಪಿಸಿದ ಮಠಗಳಲ್ಲಿ ಬಹುಪಾಲು ಮಠಗಳು ವೀರಶೈವ ಪರಂಪರೆ ಬೆಳೆಸುತ್ತ ಲಿಂಗಾಯತ ತತ್ವ ಸಿದ್ಧಾಂತಗಳನ್ನ
ಸಿದ್ಧಲಿಂಗರು ಸ್ಥಾಪಿಸಿದ ಮಠಗಳಲ್ಲಿ ಬಹುಪಾಲು ಮಠಗಳು ವೀರಶೈವ ಪರಂಪರೆಯತ್ತ ಅದನ್ನ ಬೆಳೆಸುವತ್ತ ಹೋಗ್ತಾ ಇದ್ದಾವು. ಲಿಂಗಾಯತ ತತ್ವ ಸಿದ್ಧಾಂತಗಳ ಕಡೆ ಅವರಿಗೆ ಗಮನ ಇಲ್ಲ ಅನ್ನುವಂಥ ಭಾವನೆ ಬಹಳ ದಟ್ಟವಾಗಿದೆ ಈಗ. ಅಷ್ಟೇ ಅಲ್ಲದೆ ಲಿಂಗಾಯತವನ್ನ ವಿರೋಧಿಸುವ ಪ್ರವೃತ್ತಿ ಸಹ ಅವರಲ್ಲಿ ಐತೆ ಅನ್ನುವಂತಹದ್ದು ಗಮನಿಸಬೇಕಾದಂತ ಅಂಶ. ಆದ್ದರಿಂದ ಇಂತಹ ಮಠಗಳು ಬೇಕಾ ನಮಗೆ ಅನ್ನುವಂಥ ಪ್ರಶ್ನೆಗಳನ್ನ ಅನೇಕ ಕಟ್ಟ ಬಸವ ತತ್ವನುಯಾಯಿಗಳು ಪ್ರಶ್ನೆಯನ್ನು ಹಾಕಿಕೊಂಡು ಇರುವಂತ ಕಾಲ ಬಂದಿದೆ. ಇನ್ನು ಎರಡನೇ ಅಂಶ, ಕೆಲವು ಮಠಗಳು ಸ್ವಂತದ ಅಥವಾ ಒಂದೇ ಕುಟುಂಬದ ಆಸ್ತಿಯಾಗಿ ಸಮಾಜದಿಂದ ವಿಮುಖವಾಗಿರುವಂತಹ ಪರಿಸ್ಥಿತಿಯನ್ನ ನಾವು ಕಾಣ್ತೇವೆ. ಮೂರನೇದು, ಸಿದ್ಧಲಿಂಗೇಶ್ವರರು ಸ್ಥಾಪಿಸಿದ ವಿರಕ್ತ ಮಠಗಳು ಲಿಂಗಾಯತದ ಅಸ್ಮಿತೆಗೆ ಭದ್ರ ಬುನಾದಿಯಾಗಿ ಗಟ್ಟಿಯಾಗಿ ನಿಂತಿರುವುದು ಕೂಡ ಇವತ್ತು ನಾವು ಕಂಡು ಬರುತ್ತೆ. ಇನ್ನು ನಾಲ್ಕನೇದಾಗಿ, ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ 500ಕ್ಕೂ ಹೆಚ್ಚು ವಿರಕ್ತ ಅಥವಾ ಶರಣತತ್ವ ಸಿದ್ಧಾಂತದ ಮಠಾಧೀಶರು ಮತ್ತು ಲಿಂಗಾಯತ ಸಂಘಟನೆಗಳು ಸೇರಿ ಬಸವ ಸಂಸ್ಕೃತಿ ಅಭಿಯಾನ ನಡೆಸುತ್ತಾ ಇದ್ದಾರೆ. ಲಿಂಗಾಯತದ ಪುನರುಜ್ಜೀವನಕ್ಕೆ ಮತ್ತು ಸಾಮಾಜಿಕ ಬದಲಾವಣೆಗೆ ಇದು ಹೊಸ ಆಯಾಮವನ್ನು ನೀಡಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸೋಣ. ಮತ್ತು ಸಿದ್ಧಲಿಂಗೇಶ್ವರರ ಮಹಾನುಭಾವರ ಈ ಸಿದ್ಧಲಿಂಗಯತಿ ಮಹಾನುಭಾವರ ಶ್ರಮ ಸಾರ್ಥಕವಾಗಲಿ ಮತ್ತು ಉಜ್ವಲವಾಗಿ ಇನ್ನೂ ಮುಂದೆ ಬೆಳೆಯಲಿ ಅಂತೇಳಿ ನಾವು ಹಾರೈಸೋಣ. ಇನ್ನು ಸಿದ್ಧಲಿಂಗೇಶ್ವರರು ಬಹಳ ಒಂದು ಒಳ್ಳೆಯ ಒಂದು ಪರಿಕಲ್ಪನೆಯನ್ನ ಕೊಟ್ಟರು. ಅಂದ್ರೆ ಜಂಗಮ ಪದಕ್ಕೆ ಅವರು ಹೊಸ ಭಾಷ್ಯವನ್ನ ಬರೆದ್ರು. ಜಂಗಮ ಪದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರರು ಅಲ್ಲಿಯವರೆಗೂ ಜಂಗಮ ಎಂದರೆ ಒಂದು ಜಾತಿಯಲ್ಲಿ ಹುಟ್ಟಿದವರೆಂಬ ಪರಿಕಲ್ಪನೆಯ ಬದಲಾಗಿ ಯಾರು ಬೇಕಾದರೂ ಷಟ್ಸ್ಥಲ ಸಿದ್ಧಾಂತದ ಸಾಧನೆಯ ಮಾಡುವ ಮೂಲಕ ಜಂಗಮ ಸ್ಥಳಕ್ಕೆ ಏರಬಹುದೆಂಬುದನ್ನ ಸಿದ್ಧಲಿಂಗರು ತೋರಿಸಿಕೊಟ್ಟು ನಮ್ಮ ಮುಂದೆ ಅವರು ಶ್ರೇಷ್ಠ ಶರಣರಾಗಿ ಕಾಣ್ತಾ ಇದ್ದಾರೆ. ಇದು ಬಹಳ ಮಹತ್ವದ್ದು. ಇವತ್ತು ಬಡವ ಬಲ್ಲಿದ ಅನ್ನಲಾರದೆ, ಲಿಂಗ ಭೇದವಿಲ್ಲದೆ ಎಲ್ಲರೂ ಆದಿಯಿಂದ ಹಿಡ್ಕೊಂಡು ಅಂತ್ಯಜವರೆಗಿನ ಎಲ್ಲರೂ ಕೂಡ ಜಂಗಮರಾಗಿ ಜಂಗಮ ದೀಕ್ಷೆಯನ್ನ ಪಡೆದು ಸಮಾಜ ಸೇವೆಯನ್ನ ಜಂಗಮ ಸೇವೆಯನ್ನ ಮಾಡಬಹುದು ಅನ್ನುವಂತಹದನ್ನ ಅವರು ಸಾಬೀತು ಮಾಡಿ ತೋರಿಸಿದರು. ಈಗ ಒಬ್ಬ ಜಂಗಮನಾಗಲಿ ಭಕ್ತನಾಗಲಿ ವಿರಕ್ತ ದೀಕ್ಷೆಯನ್ನ ಪಡೆದ ಮೇಲೆ ಅವನು ನಿರಾಭಾರಿಯೂ ನಿರಂಜನೂ ಆಗಿರ್ತಾನೆ. ಅವನ ಪೂರ್ವಾಶ್ರಮದ ತಂದೆ ತಾಯಿ ಇತ್ಯಾದಿ ಅವುಗಳನ್ನೆಲ್ಲ ಕಡಿದುಕೊಂಡು ಅವನು ಜಂಗಮನಾಗಿ ಎಲ್ಲ ಗೋತ್ರ ಸೂತ್ರ ಪರವರಗಳನ್ನ ಕಳೆದುಕೊಳ್ತಾನೆ. ಪಟ್ಟಾಧ್ಯಕ್ಷರದು ಕರ್ಮ ದೀಕ್ಷೆ ಎನಿಸ್ಕೊಂಡ್ರೆ ವಿರಕ್ತನದು ಲಯ ದೀಕ್ಷೆ ಎಂದು ಕರೆಯಲಾಗುತ್ತೆ. ಪಂಚಪೀಠಾಧ್ಯಕ್ಷರಿಗೆ ಸಿಂಹಾಸನ ಗೌರವವಿದ್ದರೆ ವಿರಕ್ತನಿಗೆ ಶೂನ್ಯ ಸಿಂಹಾಸನ ಘನತೆ ಇದೆ. ತೋಂಟದ ಸಿದ್ಧಲಿಂಗೇಶ್ವರರು ಬರದೇ ಹೋಗಿದ್ರೆ ಲಿಂಗಾಯತನ ಧರ್ಮವು ಮತ್ತೆ ಗೌಣವಾಗಿ ನಾಮಾವಶೇಷವಾಗುತ್ತಿತ್ತೇನೋ ಏನೋ ಅನ್ನುವಂಥ ಭಾವನೆ ಇದೆ. ಈ ಧರ್ಮವನ್ನ ಮತ್ತೆ ಉಳಿಸಿ ಬೆಳೆಸಿ ಇಲ್ಲಿಯವರೆಗೂ ಮುನ್ನಡೆಸಿದಂತ ಮಹಾಶಕ್ತಿ ಸಿದ್ಧಲಿಂಗೇಶ್ವರರು ಅನ್ನುವಂಥದ್ದನ್ನ ನಾವು ನೆನೆಯಬೇಕು, ಸ್ಮರಣೆಯಲ್ಲಿರಬೇಕು. ಸಮಸ್ತ ಲಿಂಗಾಯತರು ಬಸವಾದಿ ಶರಣರನ್ನ ನಾವು ಎಷ್ಟು ಗೌರವದಿಂದ ಎಷ್ಟು ನಾವು ಅನನ್ಯತೆಯಿಂದ ನಾವು ಅವ್ರನ್ನ ಸ್ಮರಿಸ್ತೇವೆ, ಅಷ್ಟೇ ಅನನ್ಯತೆಯಿಂದ ಸಿದ್ಧಲಿಂಗೇಶ್ವರನು ನಾವು ಸ್ಮರಣೆ ಮಾಡ್ಬೇಕನ್ನುವಂತ ಮಾತನ್ನು ಹೇಳ್ತಾ ಅವರ ಒಂದು ವಚನದಲ್ಲಿ ಏನ್ ಮಾಡಿದಂದ್ರೆ ಇಡೀ ತಾವು ಸಾಧನೆ ಮಾಡ್ಕೊಂಡದ್ದನ್ನ ಅನಾವರಣ ಮಾಡಿದ್ರೆ ನಾವು ಯಾವ ರೀತಿ ಸಾಧಕರಾಗಬೇಕು, ಕೇವಲ ಭಕ್ತನಾಗಿರದೆ ಶರಣತ್ವಕ್ಕೆ ಏರ್ಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನ ತಮ್ಮದನ್ನೇ ನಮ್ಗೆ ಹೇಳಿದರೆ ಅದೇ ನಮಗೆ ಮಾರ್ಗದರ್ಶಿ ವಚನ ಆಗಿದೆ. ಬಸವಣ್ಣನ ಪ್ರಸಾದದಿಂದ ಭಕ್ತಿ ಜ್ಞಾನ ವೈರಾಗ್ಯ ಸಂಪನ್ನನಾದಿನಯ್ಯ. ಚನ್ನ ಬಸವಣ್ಣನ ಪ್ರಸಾದದಿಂದ ಷಟ್ಸ್ಥಲ ವೈರಾಗ್ಯ ಸಂಪನ್ನನಾದಿನಯ್ಯ. ಪ್ರಭುದೇವರ ಪ್ರಸಾದದಿಂದ ಪರಶಿವ ತತ್ವ ಸ್ವರೂಪವೇ ಎನ್ನ ಸ್ವರೂಪವೆಂದರಿದು ಸಮಸ್ತ ಸಂಸಾರ ಪ್ರಪಂಚ ಕೊಡಹಿದೆನು ನೋಡ. ನೀಲಲೋಚನೆಯಮ್ಮನ ಪ್ರಸಾದದಿಂದ
ನಿಜಲಿಂಗೈಕ್ಯನಾದೆನಯ್ಯ. ಮಹಾದೇವಿ ಅಕ್ಕಂಗಳ ಪ್ರಸಾದದಿಂದ ಸುತ್ತಿದ ಮಾಯಾಪಾಶವ ಹರಿದು ನಿರ್ಮಾಯನಾಗಿ ನಿರ್ವಾಣ ಪದದಲ್ಲಿ ನಿಂದೆನಯ್ಯ. ಸಿದ್ದರಾಮಯ್ಯನ ಪ್ರಸಾದದಿಂದ ಶುದ್ಧ ಶಿವತತ್ವ ಹಡಿದನಯ್ಯ. ಮೋಳಿಗೆಯ ಮಾರಿ ತಂದೆಗಳ ಪ್ರಸಾದದಿಂದ ಕಾಯದ ಕಳವಳವ ನಳಿದು ಕರ್ಮ ನಿರ್ಮಲನಾಗಿ ವೀರ ಮಾಹೇಶ್ವರನಾದನು ನೋಡ. ಇವರು ಮುಖ್ಯವಾದ 770 ಅಮರಗಣಗಳ ಪರಮ ಪ್ರಸಾದದಿಂದ ಎನ್ನ ಕರ್ಣಗಳೆಲ್ಲವೂ ಲಿಂಗಕರ್ಣಗಳಾಗಿ ಕರ್ಣೇಂದ್ರಿಯಗಳ ಕಳೆದುಳಿದು ಇಂದ್ರಿಯಗಳಾಗಿ ನಿಲುಕದ ಸ್ಥಾನದಲ್ಲಿದ್ದು ಪರಮಾನಂದ ಪ್ರಭಾಮಯನಾಗಿದ್ದನು ನೋಡ. ನಿಮ್ಮ ಶರಣರ ಪ್ರಸಾದದಿಂದ ನಾನು ಪ್ರಸಾದಿಯಾಗಿದ್ದೆನು ನೋಡ. ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭುವೆ ಅಂತ ಅತ್ಯಂತ ಅನನ್ಯವಾಗಿ ಹೇಳ್ತಾರೆ. ಇದು ಒಂದು ವಚನವನ್ನ ನೋಡಿಬಿಟ್ರೆ ಅವರು ಎಷ್ಟೊಂದು ಶ್ರಮವನ್ನ ಪಟ್ಟಿರ್ಬೇಕು, ಎಷ್ಟೊಂದು ಸಾಧನೆಯನ್ನ ಮಾಡಿರ್ಬೇಕು, ಎಷ್ಟೊಂದು ಉತ್ತಂಗಕ್ಕೆ ಹೋಗಿರ್ಬೇಕು, ಎಷ್ಟೊಂದು ನಿಜ ಲಿಂಗೈಕ್ಯ ಸ್ಥಿತಿಯನ್ನ ತಲುಪಿರಬೇಕು ಅನ್ನುವಂತಹದ್ದು ನಮಗ ಇದರಿಂದ ಅರ್ಥ ಆಗುತ್ತೆ. ಇನ್ನು ಇದುವರೆಗೂ ಹೇಳಿದಂತ ಎಲ್ಲ ವಿಷಯಗಳನ್ನ ನಾವು ಸಾರಾಂಶವನ್ನು ಒಟ್ಟಾರೆಯಾಗಿ ಅವಲೋಕನೆ ಮಾಡುವುದಾದ್ರೆ, ಸಿದ್ಧ ಲಿಂಗೈತಿಗಳು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ವಿರಕ್ತರನ್ನು ಒಳಗೂಡಿಕೊಂಡು ಬಸವಾದಿ ಶರಣರ ತತ್ವ ಸಂದೇಶಗಳನ್ನು ಜನಮನಕ್ಕೆ ಮುಟ್ಟಿಸುವಂತಹ ಮಹಾಮಣಿಹವನ್ನು ಪೂರೈಸಿದರು. ಅಂತೆಯೇ ನಾಡಿನೆಲ್ಲೆಡೆ ನಾವು ಸಾವಿರಾರು ವಿರಕ್ತ ಮಠಗಳು ಇವತ್ತು ಅಸ್ತಿತ್ವಕ್ಕೆ ಬಂದುವು. ಸಿದ್ಧಲಿಂಗೇಶ್ವರರು ಶೂನ್ಯ ತತ್ವದ ಪರಿಪೂರ್ಣವೂ ಅಖಂಡವೂ ಆದಂತಹ ಮೂಲಭೂತ ಶರಣ ಸಿದ್ಧಾಂತವನ್ನ ಬೆಳಗಿದರು. ಸಿದ್ಧಲಿಂಗೈತಿಗಳು 701 ವಚನಗಳನ್ನು ರಚಿಸಿ ಷಟ್ಸ್ಥಲ ಸಾರಾಮೃತ ಎಂಬ ಮೌಲಿಕ ಗ್ರಂಥವನ್ನ ಲೋಕದ ಜನರ ಮನದ ಮೈಲಿಗೆ ತೊಳೆಯಲು ಕೊಟ್ಟವರು. 100 ಕಾಪಾಲಿಕ ಕಾಳಮುಖ ಮಠಗಳನ್ನು ಲಿಂಗಾಯತ ಮಠಗಳನ್ನಾಗಿ ಪರಿವರ್ತನೆ ರೂಪಾಂತರ ಮಾಡಿದಂಥವರು. ಹಿಮಾಚಲದವರೆಗೆ ಲೋಕ ಸಂಚಾರ ಮಾಡಿದವರು. ಸಿದ್ಧಲಿಂಗೈತಿಗಳು ಆ ಕಾಲದ ರಾಜ ಮಹಾರಾಜರಿಗೆ ರಾಜಗುರುಗಳಾಗಿದ್ರು. ಸಾಮಾನ್ಯ ಭಕ್ತರಿಗೆ ಜಂಗಮ ಯೋಗಿಯಾಗಿ ಅವರು ಕಂಗೊಳಿಸ್ತಿದ್ರು. ವಿಜಯನಗರ ಉತ್ತುಂಗ ವೈಭವಕ್ಕೆ ಆಶೀರ್ವಾದ ಮಾಡಿದರು. ಕೆಳದಿ, ಕೊಡಗು, ಸೋದೆ ಅರಸು ಮನೆತನಗಳಿಂದ ಗೌರವ ಪಡೆದರು. ಯಡಿಯೂರು ಪುಣ್ಯಕ್ಷೇತ್ರದಲ್ಲಿ ನಿರ್ವಿಕಲ್ಪ ಸಮಾಧಿಸ್ಥರಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಶಿಷ್ಯ ಪ್ರಶಿಷ್ಯ ಪರಂಪರೆ ನಾನಾ ಶಾಖೆಗಳಾಗಿ ಬೆಳೆದು ಇಂದು ನಾಡಿನಾದ್ಯಂತ ತಮ್ಮ ಕ್ರಿಯಾಶೀಲ ಚಟುವಟಿಕೆಗಳಿಂದ ಗಮನ ಸೆಳೆದಿದ್ದಾರೆ. ಗದುಗಿನ ತೋಂಟದಾರ್ಯ ಮಠ, ಸಿದ್ಧಗಂಗಾ ಮಠ, ಚಿತ್ರದುರ್ಗ ಮುರುಘಾ ಮಠ, ಹುಬ್ಬಳ್ಳಿ 3000 ಮಠ ಇತ್ಯಾದಿ ಇವೆಲ್ಲವನ್ನು ಒಳಗೊಂಡ ಅನೇಕ ಎಲ್ಲ ಸಮಯ ಭೇದದ ಮಠಗಳು ಸಿದ್ಧಲಿಂಗೈತಿ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಹೋಳಿ ಕೂಗಿದೆಲ್ಲೆಡೆ ಮಠ ನಿರ್ಮಾಣವಾಗಲಿ ಎಂದು 701 ವಿರಕ್ತರ ಪಡೆಯನ್ನ ಕಟ್ಟಿ ಕರ್ನಾಟಕದಲ್ಲಿ ಲಿಂಗಾಯತ ಮಠಗಳನ್ನು ಅಸ್ತಿತ್ವಕ್ಕೆ ತಂದ ಮಹಾನುಭಾವರಾಗಿದ್ದಾರೆ. ಇನ್ನು ಕೊನೆಯದಾಗಿ ಬಸವೋತ್ತರ ಯುಗದ ಪರಿಸ್ಥಿತಿ, ಗೋಸಲ ಸಿದ್ದೇಶ್ವರ ಪರಂಪರೆ, ಗೋಸಲ ಚನ್ನ ಬಸವೇಶ್ವರರಿಂದ ಸಿದ್ಧಲಿಂಗೇಶ್ವರರ ಗುರುಕಾರಣ್ಯ ಪ್ರಸಂಗ, ಲೋಕ ಸಂಚಾರ, ಶೂನ್ಯ ಪೀಠದ ಅಧಿಪತಿಗಳಾಗಿ ಸಿದ್ಧಲಿಂಗರು ಅಧಿಕಾರ ವಹಿಸಿಕೊಂಡ ತರುವಾಯ ಮಾಡಿದ ಸಮಾಜ ಉದ್ಧಾರದ ಕಾರ್ಯಗಳು, ರಾಜಮನೆತನಗಳಿಗೆ ಮಾಡಿದ ಆಶೀರ್ವಾದ, ಅವರು ರಚಿಸಿದ ವಚನ ಸಾಹಿತ್ಯದ ವಿಹಂಗಮ ನೋಟ, ಬೆಳಗಿನ ವಚನಗಳ ಬೆಳಗು, ಸಿದ್ಧಲಿಂಗ ಯತಿಗಳನ್ನು ಕುರಿತು ರಚನೆಯಾದ ಪುರಾಣಗಳು, ಸಾಂಗತ್ಯಗಳು, ರಗಳೆಗಳು, ಲಘು ಕೃತಿಗಳ ಸಮೀಕ್ಷೆಗಳು, ಅವರ ವಚನಗಳಲ್ಲಿ ಪ್ರತಿಪಾದಿತವಾದ ಧಾರ್ಮಿಕ ಮೌಲ್ಯಗಳು, ಅಷ್ಟಾವರಣ, ಪಂಚಾಚಾರ, ಘಟಸ್ಥಲ, ಶಿವಯೋಗ, ಲಿಂಗಾಂಗ ಸಾಮರಸ್ಯ ಮೊದಲಾದ ದಾರ್ಶನಿಕ ಚಿಂತನೆಗಳು ನಮಗೆಲ್ಲ ಇವತ್ತು ಪ್ರೇರಕ ಆಗಿವೆ. ಈ ಎಲ್ಲ ಪ್ರೇರಕ ಶಕ್ತಿಯ ಹಿಂದಿರುವ ಅತ್ಯಂತ ಅದ್ಭುತವಾದಂತಹ ಚೈತನ್ಯ ಶಕ್ತಿ ಅಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಹೇಳಿ ನಾನು ಆನಂದ ಹೇಳಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ಬಸವ ತಿಳುವಳಿಕೆ ಕೇಂದ್ರ, ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಸಂಸ್ಥೆಗಳ ಗೌರವಾನ್ವಿತ ಮಾರ್ಗದರ್ಶಕರಾದಂತಹ ಮಹಾದೇವ್ ಹೊರಟ್ಟಿ ಶರಣರಿಗೆ, ಮುತ್ತುಂಜಯ ಶೆಟ್ಟರ್ ಶರಣರಿಗೆ, ಲಿಂಗಪ್ಪ ಕಲಬುರ್ಗಿ ಶರಣರಿಗೆ, ಉಮಾಕಾಂತ್ ಶೇಟ್ಕರ್ ಶರಣರಿಗೆ,
ಕುಲಪತಿಗಳಂತ ಡಾಕ್ಟರ್ ಅಶೋಕ್ ಆಲೂರ್ ಶರಣರಿಗೆ, ಡಾಕ್ಟರ್ ಜಂಗಮ್ ಶೆಟ್ಟಿ ಶರಣರಿಗೆ, ಹಾಗೂ ಪೋಷಕರಾಗಿರುವಂತಹ ದಾನಿಗಳಾಗಿರುವಂತಹ ಶ್ರೀ ಶಿವಾನಂದ ಕಲಿಕೇರಿ ಅವರಿಗೆ, ಇನ್ನಿತರ ಎಲ್ಲ ಗುರು ಹಿರಿಯರಿಗೆ ಮತ್ತು ಈ ಸಂಘಟನೆಯ ಎಲ್ಲ ಸದಸ್ಯರಿಗೆ ನನ್ನ ಭಕ್ತಿಪೂರ್ವಕ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ನಾನು ಹೇಳ್ತೇನೆ. ಕೊನೆಯದಾಗಿ ತಂತ್ರಜ್ಞರಾದಂತಹ ರುದ್ರಮೂರ್ತಿಯವರು, ದಾನಮ್ಮ ಝಳಕಿಯವರು, ಶಾರದಾಮಣಿ ಹುಳ್ಶಾಳ್ ಅವರಿಗೆ ಅನಂತ ಧನ್ಯವಾದಗಳು. ಸದಾ ಗೂಗಲ್ ಮೀಟಿಗೆ ಸೇರಲು ವೀರಗಂಟೆಯನ್ನ ಬಾರಿಸಿ ನಮ್ಮನ್ನ ಜಾಗೃತಗೊಳಿಸಿ ಎಚ್ಚರಗೊಳಿಸಿ ಪಾಲ್ಗೊಳ್ಳುವಂತೆ ಮಾಡುವಂತಹ ನಮ್ಮ ಗೌರಮ್ಮ ನಾಶಿ ಅಮ್ಮನವರು ಮತ್ತು ಸುಧಾ ಪಾಟೀಲ್ ರವರು ಅವರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತೇನೆ. ಅಷ್ಟೇ ಅಲ್ಲದೆ ಇದು ಶಶಿಕಾಂತ್ ಪಟ್ಟಣ ಅವರು ಮಾಡಿದಂತ ಅದ್ಭುತ ಕೆಲಸ ಏನಪ್ಪಾ ಅಂದ್ರೆ, ನಾವು ಒಂದು ಗಾದೆ ಮಾತಿದೆ ಹಳ್ಳಿಯಲ್ಲಿ, 2 ಡಾಕ್ಟರ್ಗಳು ತಲಿ ಕೂಡಂಗಿಲ್ಲ, 2 ಹೆಣ್ಮಕ್ಳು ತಲಿ ಕೂಡಂಗಿಲ್ಲ ಅನ್ನುವಂಥ ಒಂದು ಹಾಸ್ಯಮಯವಾದಂತ ಗಾದೆ ಇದೆ. ಆದ್ರೆ ಬಹುಪಾಲು ತಾಯಿಂದಿರನ್ನ ಅಕ್ಕಂದಿರನ್ನ ಸೇರಿಸಿ ಒಂದು ಸಂಘಟನೆ ಮಾಡಿ, ಅಷ್ಟೇ ಅಲ್ಲದೆ ಈ ನಾಡಿನ ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಎಲ್ಲ ಶರಣೆಯರನ್ನ ಕೂಡಿಸಿ ಸುಮಾರು 850ಕ್ಕೂ ಹೆಚ್ಚು ಜನರನ್ನ ಸಂಘಟನೆ ಮಾಡಿರುವಂತದ್ದು ಅದ್ಭುತವಾದಂತ ಕೆಲಸ. ಅವರಿವರೆನ್ನದೇ ಎಲ್ಲ ಅಕ್ಕಂದಿರು ನಮಗೆ ಭಾಗ್ಯವನ್ನ ಕರುಣಿಸುವಂತ ತಾಯಂದಿರು, ಅವರೆಲ್ಲರೂ ನನ್ನ ಅಕ್ಕನ ಸಮಾನರು, ನನ್ನ ತಾಯಿ ಸಮಾನರು ಅನ್ನುವಂಥ ಮಾತನ್ನ ಹೇಳ್ತಾ ಅವರೆಲ್ಲರಿಗೂ, ನಿಮ್ಮೆಲ್ಲರಿಗೂ ಮತ್ತು ಈ ಗೂಗಲ್ ಮೀಟ್ ನಲ್ಲಿ ಸೇರಿರುವಂತ ಎಲ್ಲ ಶರಣ ತಂದೆ ತಾಯಿಗಳ ಪಾದಕ್ಕೆ ಅನಂತ ಶರಣು ಶರಣಾರ್ಥಿಗಳು. ಸರ್, ತಮ್ಮ ಅನುಭವಕ್ಕೆ, ತಮ್ಮ ಚಿಂತನೆಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ಬಹಳಷ್ಟು ವಿಷಯಗಳು ಬಸವ ಪೂರ್ವ ಯುಗದೊಳಗ ಅಂದ್ರೆ ಬಸವೋತ್ತರ ಕಾಲದೊಳಗ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರರ ಪೂರ್ವದೊಳಗ ನಡೆದಂತ ಕೆಲ ಪ್ರಮಾದಗಳು, 2ನೇ ಪ್ರೌಢದೇವರಾಯಣ ಕಾಲದೊಳಗ ಬಂದಂತ ಭೀಮಕವಿ ಅಂತಕ್ಕಂಥವ್ರು, ಅವರು ಬಸವ ಪುರಾಣವನ್ನ ಪಾಲ್ಗುರ್ಕಿಯ ಸೋಮನಾಥನಿಂದ ತೆಗೆದುಕೊಂಡು 1385ರೊಳಗ ವೀರ ಮಹೇಶ್ವರ ಅಂತಕ್ಕಂಥ ಪದವನ್ನ ವೀರಶೈವ ಅಂತ ಮಾಡಿದ್ರು. ತದನಂತರ ಚಾಮರಾಸರು ಕೂಡ ಒಬ್ಬ ಬ್ರಾಹ್ಮಣ ವರ್ಗದವರಾಗಿದ್ರು. ಯಾಕಂದ್ರೆ ಪ್ರೌಢದೇವರಾಯಣ ಕಾಲದೊಳಗ ಕಲ್ಲು ಮಠದ ಪ್ರಭು ಸ್ವಾಮಿಗಳನ್ನ ಹೊರತುಪಡಿಸಿದ್ರೆ ಯಾರೂ ಕೂಡ ಜೈನರಿದ್ರು, ಬ್ರಾಹ್ಮಣರಿದ್ರು, ಆದ್ರೆ ಯಾರೂ ಕೂಡ ಶರಣ ಧರ್ಮವನ್ನ ಪಾಲನೆ ಮಾಡ್ತಕ್ಕ ಶೃಂಗಿರಾಜ ಆಗ್ಲಿ, ಲಕ್ಕಣ್ಣ ದಂಡೇಶ ಆಗ್ಲಿ, ಭೀಮಕವಿ ಆಗ್ಲಿ, ಚಾಮರಸ ಆಗ್ಲಿ, ಇವ್ರು ಯಾರೂ ಕೂಡ ಶರಣ ಧರ್ಮೀಯರು ಆಗಿರ್ಲಿಲ್ಲ. ಪ್ರೌಢದೇವರಾಯನ ಕೊಡ್ತಕ್ಕಂಥ ಒಂದು ಬಹುಮಾನಕ್ಕ ಆಕರ್ಷಿತರಾಗಿ ಅವರು ಆ ವಚನ ಸಾಹಿತ್ಯಕ್ಕ ಕೃಷಿಯನ್ನ ಮಾಡಿದ್ರು ಅಂತಕ್ಕಂಥದ್ದು. ಹೀಗಾಗಿ ವೀರಶೈವ ಪದ ಬಳಕೆ 1385ರೊಳಗೆ ಬಂತು. ಆ ಬಳಕೆಯನ್ನ ಮುಂದುವರಿಸಿದ್ರು. ನಮ್ಮ ಶೂನ್ಯ ಸಂಪಾದನೆಕಾರರು ಚಾಮರಸನ್ ತಗೊಂಡ್ರು. ಶೂನ್ಯ ಸಂಪಾದನೆಕಾರ ಘಟ್ಟದ ನಂತರ ಯಡಿಯೂರು ಸಿದ್ಧಲಿಂಗೇಶ್ವರ ಬರ್ತಾರ. ಹೀಗಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಬರುವ ಹೊತ್ತಿಗೆ, ಅಂದ್ರೆ ಅವ್ರು ಬರುವ ಹೊತ್ತಿಗೆ, ಅಧ್ಯಯನ ಮಾಡುವ ಹೊತ್ತಿಗೆ ವೀರಶೈವ ಅಂತಕ್ಕಂಥದ್ದು ಕಲಬೆರಕೆಯಾಗಿ ಹೋಗಿತ್ತು. ಅವ್ರಿಗೂ ಕೂಡ ವೀರಶೈವ ಅಂತಕ್ಕಂಥ ಪದವನ್ನ ತಮ್ಮ ಸಾಹಿತ್ಯದೊಳಗ ಬಳಸಿದ್ರು. ಆಮೇಲೆ ಡಾಕ್ಟರ್ ಸಂಗಮೇಶ್ ಕಲ್ಹಾಳ್ ಅವರು ಮಠಗಳ ಪರಂಪರೆ ಒಂದು ಕಲ್ಲು ಹೋಗೋದು ಅಂದ್ರೆ ಕೂಗಳತಿ ಒಳಗೂ ಕೂಡ ಮಠಗಳನ್ನ ಸ್ಥಾಪನೆ ಮಾಡಿದ್ರು ಅಂತಕ್ಕಂಥ 701 ವಿರಕ್ತ ಪರಂಪರೆಗಳನ್ನ ಹುಟ್ಟು ಹಾಕಿದ್ರು. ವಿರಕ್ತ ಅಂತಂದ್ರೆ ರಕ್ತ ಸಂಬಂಧವನ್ನ ಹೊರತುಪಡಿಸಿದಂತ ನಿಸ್ವಾರ್ಥವಾಗಿ ಈ ತತ್ವವನ್ನ ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿಯಾಗಿ ಮಾಡಿಕೊಂಡು ಸ್ವಂತ ಇಂದ್ರಿಂದ ಯಾರ ಬೇಡಿಕೆ ತಾವೇ ದುಡಿದು ತಾವೇ ಕಷ್ಟಪಟ್ಟು ಬಂದಂತ ಆದಾಯದಿಂದ ಈ ವಚನ ಸಾಹಿತ್ಯದವನ್ನ ಪ್ರಸಾರ ಮಾಡ್ತಕ್ಕಂಥ ಕಾರ್ಯವನ್ನ ವಿರಕ್ತ ಪರಂಪರೆಯವರು ಮಾಡಿದ್ರು. ಈ ವಿರಕ್ತ ಪರಂಪರೆಗೂ ಕೂಡ ಆಗ ಕೊಡಗು, ಮೈಸೂರು, ಸೊಂದೆ, ಬೇರೆ ಬೇರೆ ಅರಸರು ಧಾರಾಳವಾಗಿ ಅನುದಾನವನ್ನ, ಆರ್ಥಿಕ ಸಹಾಯವನ್ನು ಮಾಡುವಂತ ಸಂದರ್ಭದೊಳಗ 1680 ಅಥವಾ 17ನೇ ಶತಮಾನದೊಳಗ ಕಟ್ಟಿಗೆಹಳ್ಳಿ ಸಿದ್ಧಲಿಂಗ ಸ್ವಾಮಿಗಳು ಅಂತಕ್ಕಂಥವ್ರು ಈ ಮಠೀಯ ಪರಂಪರೆಯನ್ನ ಹುಟ್ಟಾಕಿದ್ರು. ಕಾರಣ ಅವರಿಗೆ ಇದ್ರೊಳಗೆ ಏನಾದ್ರು ಐತಿ. ಅಷ್ಟುಗಾಲ ವೀರಶೈವರು ಬಂದ್ಬಿಟ್ಟಿದ್ರು ಹಂಪಿಗೆ. ಏನು ಈ ಇಡೀ ಶರಣ ತತ್ವವನ್ನ ಒಳಹೊಕ್ಕು ಯಾಮಾರಿಸಿ ಸೈದ್ಧಾಂತಿಕ ಅಸ್ಪಷ್ಟತೆಯನ್ನ ಅಂದ್ರೆ ನಿರ್ಮಾಣ ಮಾಡಿ ತಮ್ಮ ಮೂಲ ತತ್ವಗಳನ್ನ ಇದ್ರೊಳಗೆ ತುರುಕಿದ್ರು. ಪಾದೋದಕ, ಪ್ರಸಾದ, ಪಂಚಾಚಾರ ಅಂದ್ರೆ ಪಂಚಪ್ರಸಾದಗಳು, ಏನೇನೋ ಆಚರಣೆಗಳು ಎಲ್ಲವೂ ತಂದ್ಬಿಟ್ರು. ಜೊತೆಗೆ ಕಾವ್ಯಗಳನ್ನು ಹಾಕಿದ್ರು.
ಯಡಿಯೂರು ಸಿದ್ಧಲಿಂಗೇಶ್ವರ ಕಾವಿಗಳು ಹಾಕಿಲ್ಲ ಅಂತಕ್ಕಂಥದ್ದು ಸಾಕಷ್ಟು ವಿಷಯ ಬರ್ತೈತಿ. ಅವರು ಭಕ್ತವರ್ಗದಿಂದ ಬಂದವರು, ಅವ್ರು ಬರೀ ವ್ಯಾಪಾರಸ್ಥರು ಅಂತಂದ್ರು. ಭಕ್ತವರ್ಗದಿಂದ ಒಂದು ಕಸವು ಬಣಜಿಗ ಕುಟುಂಬಕ್ಕೆ ಸಂಬಂಧಪಟ್ಟಂತವ್ರು. ಆದ್ರೆ ಇತ್ತೀಚೆಗೆ ರಂಭಾಪುರಿ ಶ್ರೀಗಳು ಅವರನ್ನು ಕೂಡ ಮಹೇಶ್ವರ ವರ್ಗಕ್ಕೆ ಸೇರಿಸಿಬಿಟ್ರು. ಅಂದ್ರೆ ಯಾಮಾರಿಸೋದು ಎಲ್ಲಿವರೆಗೆ ಅಂತಂದ್ರೆ ಯಾರಿಗ್ ಗೊತ್ತಿಲ್ಲ ಅವರನ್ನ ಯಾಮಾರಿಸಿ ಅವರನ್ನ ಐನಾರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅವ್ರು ಮಾಡಿದ್ರು. ಹೀಗಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಠಗಳ ಪರಂಪರೆಯನ್ನು ಹುಟ್ಟು ಹಾಕಲಿಲ್ಲ, ವಿರಕ್ತ ಪರಂಪರೆಯನ್ನು ಮಾಡಿದರು. ಯಾಕಂದ್ರೆ ಗೋಸಲ ಬಸವೇಶ್ವರರು ಅವ್ರ ಗುರುಗಳು, ಗೋಸಲ ಸಿದ್ದೇಶ್ವರರು ಅವ್ರ ಗುರುಗಳು. ಅವರ ಗದ್ದುಗೆ ಸಿದ್ಧಗಂಗೆ ಒಳಗಿದೆ. ಯಡಿಯೂರ ಸಿದ್ಧಲಿಂಗೇಶ್ವರರ ಗದ್ದುಗೆ ಅದು ಯಡಿಯೂರೊಳಗಿದೆ. ಯಡಿಯೂರ ಸಿದ್ಧಲಿಂಗೇಶ್ವರ ಶಿಷ್ಯ ಪರಂಪರೆ ಗುಳ್ಳೂರ ವೀರಣ್ಣ ಬಡಿಯವರು ಇರ್ಬೋದು, ಬೋಳಬಸವ ಇರ್ಬೋದು. ಬೋಳಬಸವನ ಗದ್ದುಗೆ ಮಧುಗಿರಿ ಒಳಗದ. ಒಂದು ವೇಳೆ ಮೊಟ್ಟ ಪರಂಪರೆಯನ್ನ ಮಾಡಿದ್ರೆ, ಸ್ಥಾಯಿ ಪರಂಪರೆ ಮಾಡಿದ್ರೆ, ಗುರು ಶಿಷ್ಯ ಪರಂಪರೆ ಎಲ್ಲರೂ ಕೂಡ ಆ ಮಠ ಪರಂಪರೆ ಒಳಗೆ ಉಳ್ತಿದ್ರು ಅಥವಾ ಸಮಾಧಿಯನ್ನು ಮಾಡ್ತಿದ್ರು. ಇದು ಯಡಿಯೂರು ಸಿದ್ಧಲಿಂಗೇಶ್ವರ ಬೇಕಾಗಿರ್ಲಿಲ್ಲ. ಆದ್ರೆ ವಿರಕ್ತ ಪರಂಪರೆಯನ್ನು ಹುಟ್ಟುಕೊಂಡ್ರು. ವಿರಕ್ತ ಪರಂಪರೆಯ ಪ್ರಾಬಲ್ಯ ಮತ್ತು ಅರಸುಮನೆತನಗಳು ಅವರಿಗೆ ನೀಡ್ತಕ್ಕಂಥ ಅನುದಾನಕ್ಕೆ ಆಕರ್ಷಿತರಾಗಿ ಶೈವ ಮಹೇಶ್ವರ ವರ್ಗದವರು ಚಿಲ್ಲಾಳ ಸಮಯ, ಸಂಪಾದನಾ ಸಮಯ, ಕೆಂಪಿ ಸಮಯ, ಮುರುಗಿ ಸಮಯ ಮತ್ತು ಕುಮಾರ ಸಮಯ ಅಂತಕ್ಕಂಥ 5 ಸಮಯಗಳನ್ನ ಮಾಡಿ ಬೇರೆ ಬೇರೆ ಮಠಗಳಿಗೆ ಹುಟ್ಟು ಹಾಕಿದ್ರು ಅಂತಕ್ಕಂಥದ್ದು. ಬರೀ ಯಡಿಯೂರು ಸಿದ್ಧಲಿಂಗೇಶ್ವರರು ಇದಕ್ಕೆ ಮೀರಿದಂಥವ್ರು. ಅವ್ರು ಹೇಳ್ದಂಗೆ ಅಭಿನವ ಅಲ್ಲಮ ಅಂತಕ್ಕಂಥದ್ದು. ಯಡಿಯೂರು ಸಿದ್ಧಲಿಂಗೇಶ್ವರ ನಂತರ ಮತ್ತೆ ಒಂದು 100 ವರ್ಷಗಳ ನಂತರ ಜೇವರಿಗೆ ಷಣ್ಮುಖ ಸ್ವಾಮಿಗಳು ಬರ್ತಾರ. ದ್ವಿತೀಯ ಅಲ್ಲಮ ಅಂತಾರ, ಪ್ರಥಮ ಅಲ್ಲಮ ಇವ್ರು, ಅದರ ದ್ವಿತೀಯ ಅಲ್ಲಮ ಅವ್ರಂತಾರ. ಹೀಗಾಗಿ ಯಡಿಯೂರು ಸಿದ್ಧಲಿಂಗೇಶ್ವರ ಕೊಡುಗೆ ಬಹಳ ದೊಡ್ಡದೈತಿ. ಅವ್ರು ಎಷ್ಟಂದ್ರೆ ಇಡೀ ದೇಶದ ಉದ್ದಗಲಕ್ಕೂ ಅಡ್ಡಾಡಿದ್ರು. ಯಡಿಯೂರು ಸಿದ್ಧಲಿಂಗೇಶ್ವರ ಮಠಗಳು ಇವತ್ತು ಕೇರಳದೊಳಗದವು, ತಮಿಳುನಾಡಿನೊಳಗದವು, ಆಂಧ್ರದೊಳಗದವು, ಮಹಾರಾಷ್ಟ್ರದೊಳಗದವು. ಅವು ನಮ್ಮ ತಾಲೂಕಿನೊಳಗೆ ತುರ್ನೂರು, ನಮ್ಮ ತಾಲೂಕಿನ ಕಲ್ಲೂರು ಅಂತೈತಿ, ಅಲ್ಲಿ ಬಂದು ತಪಸ್ಸು ಮಾಡಿ ಹೋದಂತ ಯಡಿಯೂರು ಸಿದ್ಧಲಿಂಗೇಶ್ವರ ಅಡ್ಡಾಡಿದ ಜಾಗ ಇಲ್ಲ ಭಾರತದೊಳಗ. ಈ ವಚನ ಸಾಹಿತ್ಯವನ್ನ ಎಲ್ಲ ಕಡೆಗೆ ಒಯ್ದಂತ ಬಹಳ ದೊಡ್ಡ ಧೀಮಂತ ತಪಸ್ವಿಗಳು ಯಡಿಯೂರು ಸಿದ್ಧಲಿಂಗೇಶ್ವರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವ್ರ ಬಗ್ಗೆ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ಬಹಳ ಸೊಗಸಾಗಿ ಅತ್ಯಂತ ಸ್ವಚ್ಛ ರೀತಿಯೊಳಗ ಸ್ಪಷ್ಟವಾಗಿ ಕ್ಲಿಯರ್ ಕಟ್ ವಚನ ಸಾಹಿತ್ಯದ ಆಶಯಗಳಿಟ್ಕೊಂಡು ಡಾಕ್ಟರ್ ಸಂಗಮೇಶ್ ಕಲಹಾಳ್ ಅವರು ಇವತ್ತ ನಮ್ಮಲ್ಲಿ ಉಪನ್ಯಾಸ ಮಾಡಿದ್ದಾರೆ. ಇವತ್ತಿನ ದತ್ತಿ ದಾಸೋಹಿ, ನಾವು ದಾನಿ ಅನ್ನಂಗಿಲ್ಲ, ದಾಸೋಹ ಅದು ಸಮಾಜ ಕರ್ತವ್ಯ. ಅದಕ್ಕೆ ಆ ಕರ್ತವ್ಯಕ್ಕೆ ಎಡೆಯಾಗಿ ನಿಂತವರು ನನ್ನ ಆತ್ಮೀಯ ಸ್ನೇಹಿತರು ಶಿವಾನಂದ ಕಲ್ಕೇರಿ IRS ಸಾಹೇಬರು. ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ಬೇಕು ಅಂತ ಅವ್ರಿಗೆ ಕೇಳ್ಕೊಂತೀನಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ರಿ. ಮೊದಲಿಗೆ ಎಲ್ಲರಿಗೂ ಶರಣಾರ್ಥಿಗಳು. ಮೊಟ್ಟ ಮೊದಲಿಗೆ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯನ್ನು ಹುಟ್ಟು ಹಾಕಿದ ಮತ್ತು ಈ ವಚನ ಅನುಭವ ಮಾಲಿಕೆಯ ಕಾರಣೀಭೂತರಾದಂತ ಶ್ರೀ ಶಶಿಕಾಂತ್ ಪಟ್ಟಣ್ರವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಕ್ರಿಯಾಶೀಲ ಸದಸ್ಯರನ್ನ ಅಭಿನಂದಿಸುತ್ತಾ ಇಂದಿನ ದತ್ತಿ ಉಪನ್ಯಾಸಕರಾದಂತ ಡಾಕ್ಟರ್ ಸಂಗಮೇಶ್ ಕಲಹಾಳ್ ರವರು ಇಂದಿನ ಉಪನ್ಯಾಸದ ಶೀರ್ಷಿಕೆಯಾದ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಬಗ್ಗೆ ಅತಿ ಮನಮುಟ್ಟುವಂತೆ ಮತ್ತು ಅತ್ಯಂತ ಮನೋಜ್ಞವಾಗಿ ತಮ್ಮ ವಿಚಾರ ಅಭಿಪ್ರಾಯವನ್ನ ಮಂಡಿಸಿರುವುದಕ್ಕೆ ನನ್ನ ಅನಂತ ನಮಸ್ಕಾರಗಳು. ಇಡೀ ಶರಣ ಸಾಹಿತ್ಯವನ್ನ ನಿಜವಾದ ತಾತ್ವಿಕ ಮತ್ತು ವೈಚಾರಿಕ ನೆಲೆಯಲ್ಲಿ ಶ್ರೀ ಶಶಿಕಾಂತ್ ಸರ್ ಅವರು ತೆಗೆದುಕೊಂಡು ಹೋಗುತ್ತಿರುವುದು ಅಭಿನಂದನೀಯ. ಕೇವಲ ತಾವಷ್ಟೇ ಅಲ್ಲದೆ ಸಾಧನೆ ಮಾಡದೆ ಬೇರೆಯವರನ್ನು ಪ್ರೇರೇಪಿಸಿ ಹುರಿದುಂಬಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವುದು ನಿಜವಾಗಿಯೂ ಶ್ಲಾಘನೀಯ. ಇದು ತುಂಬಾ ಅನುಕರಣೀಯ ಮತ್ತು ಮಾದರಿ ಪ್ರಯತ್ನ ಅಂತ ನಾನು ಭಾವಿಸ್ತೇನೆ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ತಿಳಿಸುತ್ತಾ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು. ಧನ್ಯವಾದಗಳು. ಶ್ರೀ ಮಾದೇವ್ ಹೊರಟ್ಟಿ ಸಾಹೇಬ್. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಅನಂತ ಕೋಟಿ ನಮನಗಳು. ಯಾಕಂದ್ರೆ ಈಗ ನಾವು ಕೆಲಸ ಮುಗಿದ್ಬಿಡ ಅಂತೇಳಿ ಮಲಗಿದ್ದವ್ರು ನಾವು ನಮ್ಮನ್ನು ಮತ್ತೆ ಬಡ್ದು ಎತ್ತರಿಸಾಕತ್ತಾರೆ. ಈ ಕೆಲಸ ಮುಂದೆ ಮಾಡಿ ಅನ್ನುವಂಥ ಪ್ರೇರಣೆಯನ್ನ ಇವರು ಶಶಿಕಾಂತ್ ಪಟ್ಟಣ್ ಕೊಡ್ತಾ ಇದ್ದಾರೆ. ಈ ಕೆಲಸ ಜಗತ್ತಿನ ತುಂಬ ತಗೊಂಡು ಹೋಗುವಂಥ ಒಂದು ಆ ಕೆಲಸ ಅವ್ರದ, ಅದಕ್ಕೆ ನಾವು ಸಹಭಾಗಿಯಾಗಿ ನಿಲ್ತೀವಂತ ಮೊದಲು ಹೇಳ್ತಾ ಅವ್ರಿಗೆ
ಇನ್ನೊಮ್ಮೆ ನನ್ನ ಅನಂತ ಕೋಟಿ ನಮಗಳನ್ನು ಹೇಳ್ತಾ ಅದು ಇವತ್ತು ಯಡಿಯೂರು ಸಿದ್ಧಲಿಂಗೇಶ್ವರರ ಬಗ್ಗೆ ಅವರು ಹೇಳಿದರು. ಅವರು ನಮ್ಮ ಡಾಕ್ಟರ್ ಸಂಗಮೇಶ್ ಕಲಾಳ್ ಅವ್ರಿಂದ ಈ ಉಪನ್ಯಾಸ ಹೇಳಿಸಿದರು. ಅವರು ಡಾಕ್ಟ್ರು ಸಂಜೀವನಿ ಔಷಧವನ್ನು ನೀಡುವುದನ್ನು ಒಂದು ಟಾನಿಕನ್ನು ನಮಗೆ ಇವತ್ತು ಕೊಟ್ಟರು. ಬಹಳ ರೋಮಾಂಚನ ಆಯಿತು. ನನಗೆ ಒಂದು ವಚನ ನೆನಪು ಬರ್ತದೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಎತ್ತನಿಂದೆತ್ತ ಸಂಬಂಧವಯ್ಯ, ಗುಹೇಶ್ವರ ನಿನಗೂ ನನಗೂ ಎತ್ತನಿಂದೆತ್ತ ಸಂಬಂಧವಯ್ಯ. ಇದನ್ನು ಹೇಳಿದಾಗ ಮೈ ರೋಮಾಂಚನ ಆಗ್ತದೆ. ಯಡಿಯೂರು ಸಿದ್ಧಲಿಂಗೇಶ್ವರ ಬಗ್ಗೆ ಕೇಳಿದಾಗ ಮೈ ರೋಮಾಂಚನ ಆಗ್ತದೆ. ಅಷ್ಟು ಚೆನ್ನಾಗಿ ನಮ್ಮ ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರು ನಮಗೆ ಇದೊಂದು ವಿರಾಟ್ ಸ್ವರೂಪವನ್ನು ಬೀಚಿಟ್ರು. ನನಗೆ ಇವತ್ತು ಯಾಕೆ ರೋಮಾಂಚನ ಆಗ್ತಂದ್ರೆ, ಇಂದಿಗೆ 43 ವರ್ಷದ ಹಿಂದೆ ನಾನು ನಮ್ಮ ಶಿಕ್ಷಣ ಸಚಿವರ ಸುಬ್ಬಯ್ಯ ಶೆಟ್ಟರು ಯಡಿಯೂರಿಗೆ ಹೋಗಿ ಮೈಸೂರಿಗೆ ಹೋಗ್ಬೇಕಂತ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೆವು. ನಮ್ಮ ಜೊತೆಗೆ ಶಿವಕುಮಾರ ಸ್ವಾಮೀಜಿ ನರಸಿಂಹಮಠ ಅವರು ಇದ್ದರು. ಅಕಸ್ಮಾತ್ತಾಗಿ ನನ್ನ ಗುರುಗಳಾದ ಕೋಡಿಮಠದ ಶಿವಲಿಂಗ ಸ್ವಾಮೀಜಿಯವರ ಒಂದು ಮಹಾಗ್ರಂಥದ ಓದುವಂಥ ನೀಲಕಂಠ ಶಾಸ್ತ್ರಿಗಳು ಅವತ್ತು ಅಲ್ಲಿ ಬಂದಿದ್ದರು ಯಡಿಯೂರಿಗೆ. ಹಾಗಾಗಿ ನಾವು ಒಂದು ರೂಮ್ ತೊಗೊಂಡು ಎಲ್ಲರೂ ಕೂತೀವಿ. ಅವಾಗ ಗ್ರಂಥವನ್ನು ಕೇಳಿದೆವು. ಕೇಳಿದಾಗ ನಮಗೆ ಏನು ಆಜ್ಞೆ ಆಯ್ತಂದ್ರೆ, ನೋಡ್ರಿ ಅಂದ್ರೆ ಎಲ್ಲಿ ಎಷ್ಟು ಸಂಬಂಧ ಹೇಗಿರ್ತದೆ ಅಂದರೆ, ಎತ್ತನಿಂದ ಸಂಬಂಧ ಅಂತಂದ್ರೆ ಕೂಡಲ ಸಂಗಮ ಕ್ಷೇತ್ರ ಉಳಿಸುವುದು ನಿಮ್ಮ ಕರ್ತವ್ಯ ಅನ್ನುವಂತ ಹೇಳುವಂಥ ಮಾತನ್ನ ನಮಗೆ ಅಲ್ಲಿ ಆಜ್ಞೆ ಆಯಿತು. ಅದಕ್ಕೆ ಯಡಿಯೂರು ಸಿದ್ಧಲಿಂಗೇಶ್ವರ ಆಶೀರ್ವಾದದ ನೀವು ಮುಂದುವರಿಯಿರಿ ಅನ್ನುವಂಥ ಮಾತನ್ನ ಅವತ್ತು ಹೇಳಿದರು. ಸೊ ಅಲ್ಲಿಂದ ನಮ್ಮ ತಲೆಗೆ ಆ ವಿಚಾರ ಬಂದು, ಅದು ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರದಿಂದ ನನಗೆ ಇನ್ನೊಂದು ಸಂಬಂಧ ಅಂದರೆ, ನಮ್ಮ ಶ್ರೀಮತಿಯವರು ಪ್ರೇಮಾ ಅವರು ಅಜ್ಜಿಯ ಮನೆ ಕುಣಿಗಲ್, ಅದು ಯಡಿಯೂರು ಪಕ್ಕದ. ಪ್ರತಿ ಸೋಮವಾರ ಅವರು ಹೋಗಿ ಯಡಿಯೂರು ದರ್ಶನ ತಗೊಳ್ಬೇಕು. ಸೊ ಆ ಸಂಬಂಧನೂ ಇತ್ತು. ಸೊ ಯಡಿಯೂರಾಗಿ ವಾಣಿ ಆಯ್ತಲ್ಲ ನನಗೆ ಅಂಥೇಳಿ ಸುಬ್ಬಯ್ಯ ಶೆಟ್ಟರು ಏನಂದ್ರು, ನಾನೇ ಈ ಪಾದಯಾತ್ರೆ ನೇತೃತ್ವ ವಹಿಸ್ತೇನೆ, ಕೂಡಲ ಸಂಗಮ ಕ್ಷೇತ್ರ ಉಳಿಸ್ಬೇಕು, ಯಾಕಂದ್ರೆ ಅದು ಮುಳುಗಿ ಹೋಗ್ತದೆ ಅನ್ನುವಂಥ ಮಾತು ಬಂದಿತ್ತು. ಗ್ರೌಟಿಂಗ್ ಮಾಡಿ ಉಳಿಸ್ಬೋದು ಅದನ್ನು ಪ್ಲ್ಯಾನ್ ಮಾಡಿ ತಗೊಂಡು ಅವತ್ತು ಆ ಯಡಿಯೂರಿಂದ ಏನು ನಮಗೆ ವಾಣಿ ಆಯಿತು, ಯಡಿಯೂರು ಸಿದ್ಧಲಿಂಗೇಶ್ವರ ಆಶೀರ್ವಾದ ಆಯಿತು, ಅದರಿಂದ ಕೂಡಲ ಸಂಗಮ ಕ್ಷೇತ್ರ ಇವತ್ತು ಉಳಿತು ಅನ್ನುವಂಥ ಮಾತನ್ನು ನನಗೆ ನೆನಪಿಗೆ ಬಂದು ಬಹಳ ನನಗೆ ಅತಿ ಆಶ್ಚರ್ಯವಾಯಿತು ಇವತ್ತು. ಆಮೇಲೆ ಯಡಿಯೂರಿಂದ ನಾನು ಕೂಡಲ ಸಂಗಮದಿಂದ ಆಮೇಲೆ ಬನವಾಸಿಯಿಂದ ಉಡುತಡೆಯಿಂದ ಅಕ್ಕನಾಗಮ ಕ್ಷೇತ್ರ ತರೀಕೆರೆಗೆ, ಈ ತರೀಕೆರೆ ಅಕ್ಕನಾಗಮ ಸ್ಮಾರಕ ಅಂತೇಳಿ ಈಗ ನಾಳೆ ನಾಡ್ದು ಸರ್ಕಾರದಿಂದ ಅದು ಹೊರಗೆ ಬರ್ತದೆ. ಅದು ನಾವು ಕಬ್ಜಾ ತಗೊಂತಾರ. ಅದು ನಮ್ಮ 45 ವರ್ಷದ ಹೋರಾಟ. ಹಾಗೆ ಬೆಂಗಳೂರಿನಿಂದ ಬಸವನಗುಡಿ, ಸೊ ಅಲ್ಲಿಂದ ಪ್ರೌಢ ಹಂಪಿ, ಅಲ್ಲಿಂದ ಬಸವ ಕಲ್ಯಾಣದಿಂದ ಸೊಲ್ಲಾಪುರ ಸಿದ್ದರಾಮೇಶ್ವರ ಅವರ ಸ್ಥಾನಕ್ಕೆ ಬಂದು ಇಡೀ ವರ್ಲ್ಡ್ ಸಮ್ಮೇಳನ ಆಯಿತು. ಬಸವ ಕಲ್ಯಾಣದಲ್ಲಿ ನ್ಯಾಷನಲ್ ಕನ್ವೆನ್ಷನ್ ಆಯಿತು. ಭಾರತ ದೇಶದ ಎಲ್ಲ ಮೂಲಗಳಿಂದ, ಇವನ್ ಎಲ್ಲ ಸಮಾಜದವರು, ಸಿಖ್ರು, ಆಮೇಲೆ ಬುದ್ಧರು, ಆಮೇಲೆ ಅಸ್ಸಾಂದಿಂದ ಲಾಲ್ ಬಾಬಾಜಿ, ಮತ್ತು ದಿಲ್ಲಿಯಿಂದ ಅವರು ಸುಸಲ್ಮನಿ ಅವರು, ಆಮೇಲೆ ಮುಸ್ಲಿಂ ಧರ್ಮಗಳು ಎಲ್ಲ ಕಡೆಯಿಂದ ಬಂದಿದ್ರು. ಅದು ಬಸವ ಕಲ್ಯಾಣ ಅವತ್ತು ಆ ಪ್ರೇರಣೆಯಾಗಿ ಇವತ್ತು ಬಸವ ಕಲ್ಯಾಣ ಅಷ್ಟು ದೊಡ್ಡ ಕ್ಷೇತ್ರವಾಗಿ ಬೆಳೆಯಾಕಿತ್ತು. ನನಗೆ ಅದು ನಮ್ಮ ಡಾಕ್ಟರ್ ಶಶಿಕಾಂತ್ ಅವರು ಅಲ್ಲಿ ಮೆಂಬರ್ ಆಗ್ಯಾರ. ಅದೊಂದು ಬಹಳ ಖುಷಿ. ಅಂದ್ರೆ ಆ ಕ್ಷೇತ್ರವನ್ನ ಬಹಳ ಚೆನ್ನಾಗಿ ಬೆಳೆಸ್ತಾರೆ ಅನ್ನುವಂಥ ಒಂದು ಆ ಧೈರ್ಯ ನನಗೆ ಅದ. ಅಂದ್ರೆ ಯಡಿಯೂರು ಸಿದ್ಧಲಿಂಗೇಶ್ವರ ಏನು ಕೆಲಸ ಮಾಡಿದ್ರು, ಆಮೇಲೆ ಅವರ ಆಶೀರ್ವಾದದಿಂದ ಅವ್ರ ಪ್ರೇರಣೆಯಿಂದ ನಾವೇನು ಕೆಲಸ ಮಾಡಿದೀವೋ, ಇದು ಬಹಳ ಅದ್ಭುತವಾಗಿ ಕಾಣಿಸ್ತದೆ. ಅದಕ್ಕೆ ನನಗೆ ಇವತ್ತೇನು ಅನಿಸ್ತು ಅಂದ್ರೆ, ಇದು ವಿಶ್ವಕ್ಕೆ ಮುಟ್ತದೆ. ಅದರ ನೇತೃತ್ವವನ್ನು ಡಾಕ್ಟರ್ ಶಶಿಕಾಂತ್ ಪಟ್ ಅವರು ವಹಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗದ. ನನಗೆ ಬಹಳ ಆನಂದ ಆಯ್ತು. ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರೇ, ನಿಮಗೆ ಅನಂತ ಕೋಟಿ ಪ್ರಣಾಮಗಳು. ನಮ್ಮನ್ನೆಲ್ಲ ಮತ್ತೆ ಈ ಕೆಲಸಕ್ಕೆ ಹಚ್ಚಿದ್ರಿ, ನಮಗೆ ಬಹಳ ಆನಂದ ಆಯಿತು. ಎಲ್ಲರಿಗೂ ಶರಣಾರ್ಥಿಗಳು. ಡಾಕ್ಟರ್ ಶಾರದಮ್ಮ ಪಾಟೀಲ್, ಬಾದಾಮಿ. ಎಲ್ಲರಿಗೂ ಶರಣಾರ್ಥಿಗಳು. ಯಡಿಯೂರು ಸಿದ್ಧಲಿಂಗೇಶ್ವರರು ಯಡಿಯೂರು ದೊರೆಯಾಗಿ, ಅರಿವಿನ ಅವತಾರವಾಗಿ, ಚರ ಜಂಗಮರಾಗಿ, ಲೀಲಾ ಯೋಗಿಗಳಾಗಿ, ಕಗ್ಗೇರಿಯಲ್ಲಿ ಬಸವಭೂಷಣರಾಗಿ, ಷಟ್ಸ್ಥಲ ಜ್ಞಾನ ಸಾರಾಮೃತ ಒಂದು ನಿಧಿಯಾಗಿ ಈ ನಮ್ಮ ಲಿಂಗಾಯತ ಧರ್ಮವನ್ನ ಪುನರುತ್ಥಾನಗೊಳಿಸಿದರು, ಪುನರ್ಜೀವ
ನೀಡಿದರು. ಅವರಲ್ಲಿ ಅಘಟಿತ ಘಟನಾ ಸಾಮರ್ಥ್ಯ ಹೊಂದಿದ್ರು ಈ ಶಿವಯೋಗಿಗಳು. ಎಲ್ಲ ಚದುರಿ ಹೋದಂತಹ ವಚನ ಸಂಸ್ಕೃತಿಯನ್ನ ಮತ್ತೆ ಚಿಗುರುವಂತೆ ಮಾಡಿದರು. ಆ ಒಂದು ಚಿನ್ಮಯದ ಚಿತ್ಕಳೆ ನಮ್ಮನ್ನ ಸದಾ ಜಾಗೃತಗೊಳಿಸ್ತಾ ಇದೆ. ಅವರು ವಚನಗಳನ್ನು ಕೂಡ ರಚನೆ ಮಾಡಿದರು, ಸಂಪಾದನೆ ಮಾಡಿದರು, ಸಮಾಜ ಸಂಘಟನೆಯನ್ನು ಮಾಡಿದರು. ಹೀಗೆ ಹಲವು ಕ್ಷೇತ್ರಗಳಲ್ಲಿ ಹಾರೈಸಿದ್ದಾರೆ. ನನಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕಾಡ್ತಾ ಇದೆ. ಅವರು ಯಡಿಯೂರು ಸಿದ್ಧಲಿಂಗೇಶ್ವರರ ಜೊತೆಗೆ ಅವರೊಂದಿಗೆ ಬರುವಂತಹ ಅವರು ಹುತ್ತದಲ್ಲಿ ಇರುವಂತಹದ್ದು, ಆಮೇಲೆ ಅವರ ಒಬ್ಬ ಶಿಷ್ಯ ನಂಬಿಯಣ್ಣ ಪ್ರಸಾದಕ್ಕೆ ಕರ್ಕೊಂಡು ಬರುವಂತ್ರಿ ನಮ್ಮ ಮನೆಗೆ ಅಂತ ಹೇಳಿ ಹೋಗಿರ್ತಾನ. ಆಮೇಲೆ ಅವ್ರೊಳಗ ದಾಳಿ ಆಗ್ತೈತಿ, ರತ್ನಾಗಿರಿ ರಾಜ ಹಳ್ಳಿಗೆ ಲಗ್ಗೆ ಇಟ್ಟು ಹಾಳು ಮಾಡ್ತಾನ. ಅವಾಗ ಇಡೀ ಊರವರೆಲ್ಲ ಊರು ತೋರಿತಾರ. ಇದು ಸತ್ಯವಾ ಅಥವಾ ಇದಕ್ಕೆ ಆ ಯಡಿಯೂರು ಸಿದ್ಧಲಿಂಗೇಶ್ವರ ಜೊತೆ ಈ ಹುತ್ತಿನ ಒಂದು ಚಿತ್ರವನ್ನ ನಾವು ಕಾಣ್ತೀವಲ್ಲ, ಅದಕ್ಕೆ ಏನಾದ್ರೂ ಒಂದು ಸಿಗ್ನಿಫಿಕೆನ್ಸ್ ಐತಾ, ಏನಾದ್ರೂ ಒಂದು ಇದು ರಿಲೇಷನ್ ಸಂಬಂಧ ಐತ್ಯಾ ಅನ್ನೋದೊಂದು ಒಂದು ಪ್ರಶ್ನೆ. ಸಂಗಮೇಶ್ ಕಲಾಳ್ ಸರ್ ಡಾಕ್ಟ್ರು ಭಾಳ ಚಂದ ಮಾತಾಡಿದ್ರು. ಅಗದಿ ಸ್ಖಲಿತವಾಗಿ ಅವರು ಮಾತಾಡ್ತಾರ. ಆಮೇಲೆ ಅಷ್ಟೇ ಶರಣ ತತ್ವವನ್ನು ಅರಗಿಸಿ ಕೊಡಿದಂಥವ್ರು. ಅವರು ಮಾತಾಡಿದ ಮೇಲೆ, ಶಶಿಕಾಂತ್ ಪಟ್ಟಣ್ ಸರ್ ಮಾತಾಡಿದ ಮೇಲೆ ನಮಗೆ ಇನ್ಯಾವ ವಿಷಯ ಉಳಿತದ? ನಾವು ಮಾತಾಡ್ಲಿಕ್ಕೆ ಪೂರಕವಾಗಿ ನಾವು ಏನೂ ಮಾತಾಡ್ಲಿಕ್ಕೆ ಸಾಧ್ಯನೇ ಆಗ್ಲಾರ್ದಷ್ಟು ವಿಷಯ ಸಂಗ್ರಹಣೆ ಮಾಡಿ ನಮ್ಮಂದರಿಗೆ ಬಿಚ್ಚಿಡ್ತಾರವರು. ಈ ಒಂದು ಇದನ್ನ ಈ ಸಂಗತಿ ತಾವ್ ಎಲ್ಲಿಯಾದ್ರೂ ಓದಿದ್ರ ಅದಕ್ಕೆ ಏನಾದ್ರೂ ಕೋರಿಲೇಟೆಡ್ ಏನಾದ್ರು ಸಂಬಂಧ ಐತೇನೋ ಅನ್ನೋದನ್ನ ಸ್ವಲ್ಪ ತಿಳಿಸಿದ್ರೆ ಒಳ್ಳೇದಾಗ್ತೈತಿ. ಯಾಕಂದ್ರೆ ಎಲ್ಲಿ ನೋಡ್ತೀವಿ ಅಲ್ಲಿ ಅವ್ರ ಮ್ಯಾಗ ಒಂದು ಹುತ್ತಿನ ಮ್ಯಾಗ ಒಂದು ಆಕಳದ ಮ್ಯಾಗ ಆಕಳ ಹಾಲು ಕರಿಯೋದು, ಇಂಥ ಚಿತ್ರಗಳನ್ನ ನೋಡ್ತೀವಿ. ಏನಾದ್ರು ಇರ್ಬೇಕು ಅಂತ ಅನಿಸ್ತದ ನನಗೆ. ಬಟ್ ಅದಕ್ಕೆ ವಿವರಣೆ ಕೊಡ್ಬಹುದಾ ಸರ್ ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರು, ಅಥವಾ ನಮ್ಮ ಶಶಿಕಾಂತ್ ಅವರು ಕೊಡ್ಬಹುದಾ ಅಂತ ನಂದು. ಎಲ್ಲರಿಗೂ ಶರಣಾರ್ಥಿ. ತಾಯವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಅರ್ಪಿಸ್ತಾ, ರಾಜ ಮಹಾರಾಜ ಅವರನ್ನ ಪ್ರಸಾದಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಪ್ರಸಾದಕ್ಕೆ ಹೋಗಿ ಕುಂತಾಗ ಅಲ್ಲಿ ಯುದ್ಧ ತಾರ್ತಾರ. ಅವರನ್ನ ಮರೆತು ಆ ಯುದ್ಧಕ್ಕೆ ಹೋಗ್ಬಿಡ್ತಾನ. ಎಷ್ಟೋ ವರ್ಷಗಳವರೆಗೆ ಹೋಗ್ತಾರ. ಅವಾಗ ಯಡಿಯೂರು ಸಿದ್ಧಲಿಂಗೇಶ್ವರು ತಪಸ್ಸಿಗೆ ಕುಂತರು. ಅವ್ರು ಬರ್ತಾರ ಅಂತ ತಿಳ್ಕೊಂಡು ತಪಸ್ಸಿಗೆ ಕುಂತರು. ಅಂತರ್ನಾದದೊಳಗೆ ಅವ್ರ ಚೈತನ್ಯವನ್ನು ಹುಡ್ಕೊಂಡು ಜಂಗಮ ಚೈತನ್ಯವನ್ನೇ ಸಾಧನೆಯನ್ನ ಮಾಡ್ತಾ ಕುಂತ್ಬಿಟ್ರು. ಹೊರಗಿನ ಬಾಹ್ಯ ಪ್ರಪಂಚವನ್ನು ಮರೆತರು. ಆವಾಗ ಸುತ್ತಮುತ್ತಲ ಸಣ್ಣ ಪ್ರಮಾಣದ ಒಂದು ಗೆದ್ದಲು ಅಥವಾ ಕಟ್ಟಿದ್ದು ಸತ್ಯ, ಅದರ ಅದು ಹುತ್ತಾಗಿ ಅದ್ರ ಮೇಲೆ ಆಕಳ ಬಂದು ನಿಂತಿದ್ದು ಅಂತಕ್ಕಂಥದ್ದು ಪೌರಾಣಿಕ ಕಲ್ಪನೆ. ಅಂದ್ರೆ ಕಲ್ಪನೆ ಅಥವಾ ಪವಾಡಗಳನ್ನ ಸೃಷ್ಟಿ ಮಾಡಿದ್ರು. ಇದನ್ನ ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಒಂದು ಉದ್ದೇಶ. ಅಂದ್ರೆ ಆ ಕಾಲಗಳೊಳಗ ಯಡಿಯೂರು ಸಿದ್ಧಲಿಂಗೇಶ್ವರ ಬಸವಣ್ಣನನ್ನು ಬಳಸಿಕೊಂಡು ಬೆಳೆದಂತ ಕೆಲ ವ್ಯಕ್ತಿಗಳು ಮುಂದೆ ಯಡಿಯೂರು ಸಿದ್ಧಲಿಂಗೇಶ್ವರ ಬೆಳೆದಲ್ಲ, ಇವರಿಗೂ ಕೂಡ ಪ್ರಚಾರ ಕೊಟ್ಟಂಗೆ ಮಾಡಿ ಇವರನ್ನ ಪವಾಡ ಪುರುಷರನ್ನಾಗಿ ಮಾಡ್ಬೇಕು. ಅದರಿಂದ ಭಕ್ತರ ಭಾವನೆಗಳನ್ನು ಉದ್ದೀಪನಗೊಳಿಸ್ಬೇಕು. ಅದರಿಂದ ಇನ್ನೊಂದು ಉದ್ಯೋಗ ಮಾಡ್ಬೇಕು, ಉದ್ದಿಮೆ ಮಾಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಅಂತ ಯಾವ ಕೂಡ ನಾನಲ್ಲಿ ಕಗ್ಗೇರಿಗೆ ಹೋಗಿದ್ದೇನೆ, ಯಡಿಯೂರಿಗೂ ಸಾಕಷ್ಟು ಸಲ ಹೋಗಿ. ನಾನು ಜಯಶ್ರೀ ಇಬ್ರು ಕೂಡ ಹೋದಾಗ ಅವಳಿಗೆ ಬಹಳ ಆಸಕ್ತಿ ಇತ್ತು, ಜಯಶ್ರೀ ಪಟ್ಟಣವ್ರಿಗೆ. ಇದು ಹೆಂಗ ಆಕಳ, ದೊಡ್ಡ ಆಕಳ ಹುತ್ತಿನ ಮೇಲೆ ಹೆಂಗ್ ನಿರ್ತೈತಿ ಅಂತಕ್ಕಂಥದ್ದು ಅವಳ ಮೊದಲಿನ ಪ್ರಶ್ನೆ. ಅವಳು ಕನ್ವಿನ್ಸ್ ಮಾಡಿದಾಗ ಮತ್ತೆ ಕಗ್ಗೇರಿಗೆ ಹೋದ್ವಿ. ಕಗ್ಗೇರಿ ಸುತ್ತಮುತ್ತಲು ಈಗಲೂ ಕೂಡ ಸಣ್ಣ ಪುಟ್ಟ ಹುತ್ತುಗಳನ್ನು ಕಾಣ್ತೀವಿ. ಯಾಕೆ ಕೆಂಪು ಮಣ್ಣು, ಮಸಾರಿ ಮಣ್ಣು ಅಂತ ಒಂದು ಮಣ್ಣು ಐತಿ. ಆದ್ರೆ ಅಲ್ಲಿಯೂ ಕೂಡ ಇಂಥ ಅದು ದಾಖಲೆಗಳ ಪುರಾಣದೊಳಗೆ ಬಂದವ. ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣದೊಳಗ ಮುಂದೊಳಗೆ ಬರ್ತಕ್ಕಂಥ ಚಿಲ್ಲಳ ಸಮಯದವರು, ಅವ್ರ ಶಿಷ್ಯ, ಬೋಳ ಶಿಷ್ಯ ಅಥವಾ ತೋಂಟದ ಮರಿ ಪರಂಪರೆ, ಮರಿ ತೋಂಟದಾರರು ಎಲ್ಲರೂ ಕೂಡ ತಮ್ಮ ಗುರುಗಳನ್ನ ಹೊಗಳುವ ಭರಾಟೆಯೊಳಗೆ ಅವರನ್ನ ಪವಾಡ ಪುರುಷ ಮಾಡಿದ್ರು. ಅದಕ್ಕೆ ಎಲ್ಲಿಯೂ ಕೂಡ ದಾಖಲೆಗಳಿಲ್ಲ ಅಂತಕ್ಕಂಥದ್ದನ್ನ ನಾನು ಧನ್ಯವಾದಗಳು ಸರ್. ಗೌರಮಕ್ಕ ನಾಶಿ. ಗೌರಮ್ಮ ನಾಶಿಕ್ ಸರ್ ಕೇಳಿಸ್ತದ್ರಿ ಸರ್? ಕೇಳ್ತದ. ಎಲ್ರಿಗೂ ಶರಣಾರ್ಥಿಗಳು ಸರ್. ಈವರೆಗೂ ಕಲಾಳ್ ಸರ್ ಬಹಳ ಅದ್ಭುತವಾಗಿ ಮಾತಾಡ ಸರ್ ಯಡಿಯೂರು ಸಿದ್ಧಲಿಂಗೇಶ್ವರ ಬಗ್ಗೆ. ಮತ್ತೆ ಅದೇ ಪ್ರಕಾರ ತಾವು ಕೂಡ ಶಾರದಮ್ಮನವರು ಕೂಡ ಅದ್ರ ಬಗ್ಗೆ ವಿವರವಾಗಿ ಹೇಳಿದ್ರಿ ಸರ್. ನನಗಂತೂ ಯಾವುದೇ ಪ್ರಶ್ನೆಗಳು ಉಳಿದಿಲ್ಲ ಕೇಳೋದಕ್ಕೆ. ಧನ್ಯವಾದಗಳು. ಶರಣಿ ಮಹಾದೇವಿ ಕಿನಿಗಿ, ಮುದ್ದೇಬಿಹಾಳ್. ಇಂದಿನ ದತ್ತಿ ದಾಸೋಹ ಕಾರ್ಯಕ್ರಮದ
ಒಂದು ಗೂಗಲ್ ಮೀಟ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಶರಣು ತಂದೆ ತಾಯಿಗಳಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ಶರಣ ಲಿಂಗೈಕ್ಯ ಹನುಮಂತರಾಯ ಕಲಕೇರಿ ಮತ್ತು ಲಿಂಗೈಕ್ಯ ಗಿರಿಜಾತಾಯಿ ಕಲಕೇರಿ ಇವರು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿ, ಅವರು ವೃತ್ತಿಯಲ್ಲಿ ಶಿಕ್ಷಕರ ಇದ್ದರೂ ಸಹಿತ ಪ್ರವೃತ್ತಿಯಲ್ಲಿ ಶರಣ ಚಿಂತಕರಾಗಿದ್ದರು. ಯಾಕಂದ್ರೆ ಅವರು ಮುದ್ದೇಬಿಹಾಳದಲ್ಲೇ ವಾಸವಿದ್ದು ಅವರ ವೃತ್ತಿಯನ್ನು ಸಹಿತ ಈ ಮುದ್ದೇಬಿಹಾಳ ತಾಲೂಕಿನಲ್ಲೇ ತಮ್ಮ ಸೇವೆಯನ್ನು ಗೈದಿದ್ದಕ್ಕಾಗಿ ಅವರ ಸಂಪೂರ್ಣವಾದಂಥ ಪರಿಚಯ ಮತ್ತು ನಾನು ಶಿಕ್ಷಕಿಯಾಗಿರುವುದರಿಂದ ಅವರ ಒಂದು ಒಡನಾಟ, ಅವ್ರ ಜೊತೆ ಒಡನಾಟ ಸಹಿತ ಸಾಕಷ್ಟು ಇತ್ತು. ಯಾಕಂದ್ರೆ ನಾನು ಮತ್ತು ಕಲಕೇರಿ ಮೇಡಮ್ ಅವರು ಈ ಶೈಕ್ಷಣಿಕ ವಿಷಯಗಳ ಬಗ್ಗೆ ಸಾಕಷ್ಟು ಚರ್ಚಿಸುತ್ತಿದ್ದೇವೆ ಅಂತ ಹೇಳಿ ನನಗೆ ಇವತ್ತಿಗೂ ಸಹಿತ ಅವರು ನನ್ನ ಕಣ್ಣ ಮುಂದೆ ನಿಂತಂತೆ ಆಗುತ್ತದೆ. ಮತ್ತೆ ಕಲಕೇರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಲಿಂಗೈಕ್ಯ ಹನುಮಂತರಾಯ ಕಲಕೇರಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರು 3-4 ವರ್ಷಗಳಿಂದ ತಾಲೂಕಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿ ಕಾರ್ಯನಿರ್ವಹಿಸಿ ಅನೇಕ ಶರಣ ಕಾರ್ಯಕ್ರಮಗಳನ್ನು ಮುಂಚೂಣಿಯಲ್ಲಿ ನಿಂತು ಮಾಡಿದ ಶ್ರೇಯಸ್ಸು ಕಲಕೇರಿ ದಂಪತಿಗಳಿಗೆ ಸಲ್ತದ. ಯಾಕಂದ್ರೆ ಒಬ್ಬ ಪುರುಷ ಮುಂದೆ ಬರಬೇಕಾದ್ರೆ ಆ ಪುರುಷನ ಹಿಂದೆ ಮಹಿಳೆ ಸದಾ ಬೆನ್ನೆಲುಬಾಗಿ ನಿಂತಾಗ ಆ ಪುರುಷ ಮುಂದೆ ಬರ್ಲಿಕ್ಕೆ ಸಾಧ್ಯ ಅದಾನ ಅನ್ನುವಂಥದಕ್ಕೆ ಈ ಕಲಕೇರಿ ಮೇಡಮ್ ಅವರು ಅದಕ್ಕೆ ಸಾಕ್ಷಿ. ಒಂದ್ ಕಡೆ ಹೇಳ್ತಾರೆ ಶರಣರು, ಸತಿಪತಿಗಳೊಂದಾದ ಭಕ್ತಿ ಹಿತವೊಪ್ಪದು ಶಿವಂಗೆ ಎನ್ನುವ ಹಾಗೆ ಸತಿಪತಿಗಳಿಬ್ಬರು ಬಸವ ತತ್ವಕ್ಕೆ ತಮ್ಮ ಜೀವನವನ್ನ ಸವೆದೆದ್ದು ನಮಗೂ ಗೊತ್ತು. ಆದರೆ ವಿಧಿಲಿಖಿತ ಎನ್ನುವ ಹಾಗೆ ಆ ದಂಪತಿಗಳು ಇನ್ನೂ ನಮ್ಮ ಮಧ್ಯೆ ಇರಬೇಕಾಗಿತ್ತು. ಆದರೆ ಅದು ಅವರ ಒಂದು ವಿಧಿಲಿಖಿತ ಬಹಳ ಬೇಗ ಶಿವನ ಪಾದ ಸೇರಿದ್ದು ಒಂದು ದುಃಖದ ಸಂಗತಿ. ಇಂಥವರ ಸುಪುತ್ರ ಶ್ರೀಯುತ ಶಿವಾನಂದ ಕಲಕೇರಿ ಸರ್ ಅವರು ತಮ್ಮ ತಂದೆ ತಾಯಿ ಹಾಕಿದ ಸಂಸ್ಕಾರದ ದಾರಿಯಲ್ಲೇ ಸಾಗಿ ಅವರ ತಂದೆ ತಾಯಿ ಹೆಸರನ್ನು ಉಳಿಸಿಕೊಂಡು ಹೋಗುತ್ತಿರೋದು ಬಹಳ ಹೆಮ್ಮೆ. ಇಂತಹ ಮಕ್ಕಳು ಇಂದಿನ ದಿನಗಳಲ್ಲಿ ಬಹಳ ವಿರಳ. ಶ್ರೀಯುತ ಶಿವಾನಂದ ಕಲಕೇರಿ ಅವರು ಅಷ್ಟು ದೊಡ್ಡ ಹುದ್ದೆಯಲ್ಲಿದ್ದರೂ ಸ್ವಲ್ಪವೂ ಹಮ್ಮು ಬಮ್ಮುಗಳಿಲ್ಲದೆ ಎಲ್ಲರೊಂದಿಗೆ ಬೆರೆಯುವಂತಹ ಗುಣವಂತರು. ಹೀಗಾಗಿ ಆ ಸಂಪೂರ್ಣ ಕಲಕೇರಿ ಕುಟುಂಬಕ್ಕೆ ಮತ್ತೊಮ್ಮೆ ನಾನು ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ಅನುಭವ ನೀಡಿದಂತ ಅಂದ್ರೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರ ಬಗ್ಗೆ ಡಾಕ್ಟರ್ ಸಂಗಮೇಶ್ ಕಲಹಾಳ್ ಇವರು ಸಹಿತ ಮಠಗಳ ಒಂದು ಪರಂಪರೆಯ ಬಗ್ಗೆ ಮತ್ತು ಯಡಿಯೂರು ಸಿದ್ಧಲಿಂಗೇಶ್ವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಬಹಳ ಚೆನ್ನಾಗಿ ಮತ್ತು ವಿವರವಾಗಿ ಉಪನ್ಯಾಸ ಮಾಡಿದರು. ಅವರಿಗೂ ಸಹಿತ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಮಹಾಮನೆಯ ಬಳಗದ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೇನೆ. ಮತ್ತೆ ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥವರು ಮತ್ತು ಈ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಂಥವರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಸಹಿತ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನ ಅರ್ಪಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಧನ್ಯವಾದ. ಡಾಕ್ಟರ್ ವೀಣಾ ಎಲಿಗಾರ್ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇಲ್ಲಿವರೆಗೂ ಡಾಕ್ಟರ್ ಕಲಾ ಸರ್ ಅವರು ಬಹಳ ಅದ್ಭುತವಾಗಿ ಒಂದು ವಿರಕ್ತ ಪರಂಪರೆಯ ಮಠ ಪರಂಪರೆಯನ್ನು ಕುರಿತು ಹೇಳಿದರು. ಮತ್ತೆ ಪಟ್ಟಣ್ ಸರ್ ಹೇಳಿದ ಹಾಗೆ ಈ ಭಕ್ತ ವರ್ಗದಿಂದ ಬಂದಂಥ ಮಠಗಳು ಹೇಗೆ ಮತ್ತೆ ಶೈವೀಕರಣಗೊಂಡು ಅನ್ನೋದನ್ನು ಕೂಡ ಅವರು ಸ್ಪಷ್ಟಗೊಳಿಸಿದರು. ಇದೆಲ್ಲ ನಾವು ಇವತ್ತು ಒಂದು ಶೈವ ರಾಜಕಾರಣ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಲೇಬಲ್ ಹಚ್ತಾ ಇದ್ದೇವೆ, ಅದು ಸತ್ಯವೂ ಕೂಡ. ಆದರೂ ಒಂದು ಕಾಲಘಟ್ಟದಲ್ಲಿ ಜನರಲ್ಲಿ ಒಂದು ವೈರಾಗ್ಯದ, ಭಕ್ತಿಯ ಅಥವಾ ಮೌಲ್ಯದ ಬದುಕನ್ನು ಬಿತ್ತರಿಸಿದಂಥ ಮಠಗಳು ಜನಮನದಲ್ಲಿ ಅನ್ನುವಂಥದ್ದು ಒಪ್ಪುವಂಥ ಮಾತು. ಅದು ಬರುಬರ್ತಾ ಅದು ನಾವು ಏನು ಹೇಳ್ತೇವೆ, ಈಗಿನ ಕಾಲಘಟ್ಟದಲ್ಲಿ ವಿಚಾರ ಮಾಡಿದರೆ ಅದು ವ್ಯಾಪಾರೀಕರಣಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಆಗಬಾರ್ದು ಅನ್ನುವಂಥ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಇಂಥ ವಿಚಾರಗೋಷ್ಠಿಗಳನ್ನು ವೇದಿಕೆ ಆಯೋಜಿಸಿದ್ದು ಅತ್ಯಂತ ಅಭಿನಂದನಾರ್ಹವಾದದ್ದು. ಇಂಥ ವಿಷಯಗಳು ಮತ್ತೆ ಮತ್ತೆ ವೇದಿಕೆಯಲ್ಲಿ ಮೂಡಿ ಬರಲಿ ಅಂತ ನಾನು ಅನ್ಕೊತೇನೆ. ಮತ್ತು ಸರ್ ಭಾಳ ಚೆನ್ನಾಗಿ ಉಪನ್ಯಾಸ ಮಾಡಿದರು. ಸರ್ ಹೇಳಿದಾಗೆ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಅನ್ನೋ ಹಾಗೆ ಬಸವ ತತ್ವನಿಷ್ಠರವರು ಕೊಪ್ಪಳದಂಥ ಒಂದು ಪರಿಸರದಲ್ಲಿ ಅವರು ಮಾಡ್ತಾ ಇರುವಂಥ ಕೆಲಸ ಭಾಳ ದೊಡ್ಡದು. ಅವರ ಆಸಕ್ತಿ, ಅವರ ಬಸವ ಚಿಂತನೆ ನಾವೆಲ್ಲರೂ ಅದನ್ನು ಗೌರವಿಸುವಂಥದ್ದು ಮತ್ತು ನಾವು ಅದೊಂದು ನಮಗೆಲ್ಲರಿಗೆ ಮಾದರಿ ಆಗುವಂಥದ್ದು ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ. ಡಾಕ್ಟರ್ ಶರಣಮ್ಮ ಗೋರೆಮಾಳ್ ಮೇಡಮ್. ಡಾಕ್ಟರ್ ಶರಣಮ್ಮ ಗೋರೆಮಾಳ್.
ಸುನಂದ ಮಡಿವಾಳ ಅವ್ರು ಮಾತಾಡ್ರಿ. ಸರ್ ನಮಸ್ತೆ ಸರ್. ಮಾತಾಡ್ರಿ. ಹಲೋ ಮಾತಾಡ್ರಿ. ಗೋರೆಬಾಳ್ ಮೇಡಮ್ ಮಾತಾಡ್ರಿ. ಶರಣಮ್ಮ ಗೋರೆಬಾಳ್. ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್. ಹಲೋ. ಹಾ ಮಾತಾಡ್ರಿ ಮೇಡಮ್. ಹಾ ಸರ್, ನಮಗ ನಾವು ಅವ್ರ ಇದ್ರೊಳಗ ನಮ್ಮ ಮಾರ್ಗದರ್ಶನದಾಗ ನಡೆದೇವ್ ಸರ್. ಹಲೋ ಸರ್. ಹಾ ಮಾತಾಡ್ರಿ ಮೇಡಮ್, ಕೇಳ್ತ ಮಾತಾಡ್ರಿ. ನಾವು SSLC ಇದ್ದಾಗ ಒಂದಲ್ರಿ ಸರ್ ನಮ್ ತವ್ರ ಮನಿ ಸರ್. ನಮ್ ಕಾಕಾರ್ ಜೋಡಿ ಕಲ್ಕೇರಿ ಕಾಕಾರ್ ಬಾಳ್ ಬರ್ತಿದ್ರಿ ಸರ್. ನಮಗ ಅವ್ರ ಮಾರ್ಗದರ್ಶನ ಬಾಳ ಐತ್ರಿ ಸರ್. ಮತ್ತ ಶಿವಾನಂದ್ ಅಣ್ಣಾರಾದ್ರು ನಮ್ ಮಗಳು ಇಲ್ಲಿ ಮೆಡಿಕಲ್ ಮಾಡಾಕತ್ತು ಕಾರಣ ಅವ್ರಿ ಸರ್. ಈಗಾದ್ರೂನು ನಮಗ ಅವ್ರು ಬಾಳ ಹೆಲ್ಪ್ ಮಾಡ್ಯಾರಿ ಸರ್. ನಮ್ ಸಮಾಜದಾಗ ಒಂದ್ ಮಾಣಿಕ್ಯ ಇದ್ದಂಗ್ರಿ ಸರ್ ಅವ್ರು. ಮತ್ತೆ ನಾವು ರಿಲೇಶನ್ಶಿಪ್ ಅಂತ ಏನ್ ಹೇಳಾಕತ್ತಿಲ್ಲ, ಕಾಕಾರು ಮದ್ವಿ ಮಾಡಿದ್ರು ಕೂಡ ಅವ್ರ ಒಂದ್ ಉದ್ಸುದು ಬಾರ್ಸುದು ಇಲ್ಲಾರ್ದನ ಒಂದ್ ಅನುಭವ ಮಂಟಪದಾಗ ಹೆಂಗ್ ಮಾಡಿದ್ರು ಆ ತರ ಶರಣ ಸಮ್ಮೇಳನದಾಗ ಮದ್ವಿ ಮಾಡಿದಂಗ್ ಮಾಡಿದ್ರಿ ಸರ್ ಅವ್ರು. ಮತ್ತ ಅವಾಗ ನೊಂದವರ ಧ್ವನಿ ಅಂತ ಹೇಳಿ ಒಂದು ಪತ್ರಿಕೆ ಇತ್ರಿ ಸರ್, ನಿಮಗದು ಗೊತ್ತೈತೆ ಇಲ್ಲ ಸರ್. ಕಾಕಾರ ಎಲ್ಲಾ ಇದು ಮಾಡ್ತಿದ್ರಿ ಸರ್, ಅವಾಗಿಂದ ಪರಿಚಯ ರೀ ಸರ್. ಅವ್ರು ನಮಗ್ ಅನ್ಸಿದ ಮಟ್ಟಿಗೆ ಅಂತವ್ರ ಆಶೀರ್ವಾದಿನ ಬೇಕಾಗಿತ್ರಿ ಸರ್. ಯಾವತ್ತು ಒಳ್ಳೆ ವ್ಯಕ್ತಿಗಳಿಗೆ ಯಾವತ್ತು ಇದು ಅಲ್ರಿ ಸರ್. ಅದಕ್ಕ ಇಬ್ಬರ್ನು ದೇವ್ರವ್ರ ಬಾಳ ದಿನ ಸತ್ಯ ಹೋಗಿಸ್ಕೊಡ್ಲಿಲ್ರಿ ಸರ್. ಈಗಾದ್ರೂ ಸಂಗಮೇಶ್ ಕಲಾಳ ಮಾಮಾರು ನಮಗ ಬಾಳ ಇದು ರೀ ಸರ್. ಅವರು ಎಲ್ಲಾ ಅನುಭವದಾಗ ಅವ್ರ ಮಾರ್ಗದರ್ಶನದಾಗ ನಡಿತೇವ್ ಸರ್. ಕಾಕಾರ್ ಮಾರ್ಗದರ್ಶನ ನಮಗಿನ್ನ ಬಾಳ ಬೇಕಾಗಿತ್ರಿ ಸರ್. ನಮ್ಮ ಒಂದು ಸಮಾಜದೊಳಗ ಒಂದು ಮಾಣಿಕ್ಯ ಅಂದ್ರು ಅರ್ಥ ಇಲ್ಲ ಕಾಕಾರಿ. ಆ ಕಾಕಾನ ಮಾರ್ಗದರ್ಶನದಾಗ ನಡಿಬೇಕನ್ನೋದು ನಮ್ದು ಆಸೆ ಸರ್. ನಾನು ICDS ಸೂಪರ್ವೈಸರ್ ಅದೀನಿ ಸರ್, ಬಾಗಲಕೋಟಿಗೆ ಸರ್. ಪ್ರತಿ ವಾರ ಜಾಯ್ನ್ ಆಗ್ರಿ ಸುನಂದಕ್ಕ ಅವ್ರ. ಹೌದ್ರಿ ಸರ್. ನಾ ಈಗ ಈ ಮಾಮಾರ್ ಬಿಟ್ಟಿದ್ದಕ್ ಈಗ ನೋಡಿಲ್ರಿ ಸರ್. ಅವ್ರ ಬಗ್ಗೆ ನಾ ಅವಾಗ ನೊಂದವರ ಧ್ವನಿ ಪತ್ರಿಕೆ ಇದ್ದಾಗ ಕವನ ಅದು ಎಲ್ಲಾ ಬರದ್ ಹಾಕ್ತಿದ್ದೇನ್ರಿ ಸರ್. ನಾವು ಹೈಸ್ಕೂಲ್ ಇದ್ದೇವ್ರಿ ಸರ್. ಈಗ ಒಟ್ಟ ನನ್ ಕಾಕಾ ಏನ್ ಅವ್ರು ನಡ್ಕೊಂಡ್ ಬಂದ ಮಾರ್ಗದರ್ಶನನ ಹಂಗ ಮತ್ ಶಿವಾನಂದ್ ಕಲ್ಕೇರಿ ಅವರು ನಡ್ಕೊಂಡ್ ಹೊಂಟಾರ ಸರ್. ಈಗ ಸಣ್ಣ ಸಣ್ಣ ನೌಕರಿ ಇದ್ರನ ಎಷ್ಟೋ ಇದು ತೋರಿಸ್ತಿರ್ತಾರ ಸರ್. ನಾವ್ ಹಿಂಗೈತ್ ಅನ್ನ ಅಂತಂದ್ರ ಒಂದ ತಾಸ್ನ್ಯಾಗ ನಮ್ಮ ಏನೇನೋ ಸಮಸ್ಯೆಗಳನ್ನ ಬಗೆಹರಿಸ್ತಾರ ಸರ್ ಅವ್ರು. ನಮ್ ಮಕ್ಕಳಿಗೆ ಆದ್ರೂ ನಾವ್ ಅದನ್ನ ಹೇಳಾಕತ್ತೇವ್ ಸರ್. ನಮ್ ಮಗನು KS ಫಿಲ್ಮ್ಸ್ ಪಾಸ್ ಆಗ್ಯಾನ್ ಸರ್, ಮೇನ್ಸು ಬರ್ದಾನ್ರಿ ಸರ್. ನಾವು ಅವ್ರ ಮಾರ್ಗದರ್ಶನದಾಗ ನಡಿತೇವ್ರಿ ಸರ್. ಪ್ರತಿ ವಾರ ಇದು ಇತ್ತಂದ್ರ ನಮಗ ಗೂಗಲ್ ಮೀಟ್ ಇದು ಬಿಡ್ರಿ ಸರ್, ನಾನ್ ಅಟೆಂಡ್ ಹಾಕಿನ್ರಿ ಸರ್. ಅದ್ರಾಗ ಇವ್ರು ಅದಾರ, ಸಂಗಮೇಶ್ ಕಲಾಳ್ ಸರ್ ಅದಾರ, ಮತ್ ಕಲ್ಕೇರಿ ಸರ್ ಅದಾರ, ಬಿಡ್ತಾರ. ಹಾ ಸರ್, ನಮಸ್ಕಾರ ಸರ್. ನಮಸ್ಕಾರ ರೀ ಮಾಮಾರ. ಮಾತಾಡ್ರಿ. ನಮಸ್ಕಾರ, ಒಳ್ಳೇದಾಗ್ಲಿ. ನಾನೆಲ್ಲ ಕಳಿಸ್ತೇನೆ ತಗೋರಿ ಲಿಂಕ್ ನಿಮ್ಗ. ಹಾ ಮಾಮಾರ್, ನೀವ ಲಿಂಕ್ ಕಳ್ಸಿದ್ರಿ? ಆಯ್ತು, ಕಳಿಸ್ತೇನೆ. ಮುಂದೆ ಪ್ರತಿ ವಾರ ಕಳಿಸ್ತೀನಿ, ಅದ್ರಾಗ ಜಾಯ್ನ್ ಆಗ್ರಿ. ಹಾನ್ರಿ. ಗುರುಗಳು ಏನ ನಾಳೆ ಇಲ್ಲಿ ಪಾದ ಪೂಜೆ ಇಟ್ಕೊಂಡಾರತ್ರಿ ಸರ್? ಹೌದಮ್ಮ, ನಾಳೆ ಕಾರ್ಯಕ್ರಮ ಬಾಗಲಕೋಟೆಯಲ್ಲಿ ಐತಿ. ಇವತ್ತು ಕೊಪ್ಪಳದಾಗ ನಡೀತಾ ಇದೆ ಕಾರ್ಯಕ್ರಮ. ಅದ ನಿಮ್ ಮನಿಗ್ ಬರ್ತೇವ ಅಂತ ಹೇಳ್ಯಾರ ಸರ್. ಬಾ ಅಂದೇನ್ರಿ ಸರ್. ಈಗ ಬರ್ತಾರಮ್ಮ, ಬರೋ ಟೈಮ್ ಆಗೈತಿ. ನೀವ್ ಅಲ್ಲಿ ಬರ್ತಾರ, ಭೇಟಿ ಆಗ್ರಿ ನಾಳೆ. ಹಾ ಸರ್, ನಮಸ್ಕಾರ. ಲಲಿತಾ ಅಂಗಡಿ, ಮುಂಬೈ. ಲಲಿತಾ ಅಂಗಡಿ ಮಾತಾಡಿ ಸರ್. ಕೇಳಿಸ್ತಾ ಇದೆಯಾ ಸರ್? ಹಾ ಕೇಳ್ತಿದ್ದೆ, ಮಾತಾಡಿ ಸರ್. ನಂದು ಇನ್ನೊಂದು ಪ್ರಶ್ನೆ ಸರ್. ಅದು ಸಿದ್ಧಗಂಗೆಯಲ್ಲಿ ಸರ್ ಯಡಿಯೂರು ಸಿದ್ಧಲಿಂಗೇಶ್ವರರು ತಮ್ಮ ಶಿಷ್ಯರ ಜೊತೆಗೆ ಹೋದಾಗ ಅವಾಗ ಬಾಯಾರಿಕೆ ಆದಾಗ ಅವರು ಕಲ್ಲಿನಿಂದ ಮೇಲೆ ಇದು ಮಾಡಿದ್ರು, ಅವಾಗೆಲ್ಲ ನೀರಿನ ಚಿಲುಮೆ ಆಯ್ತು, ಅದೇ ಸಿದ್ಧಗಂಗಾ ಆಯ್ತು ಅಂತಾರ. ಅದೂನು ಸತ್ಯ ಸರ್? ಅಲ್ಲಿ ಸಿದ್ಧಗಂಗೆ ಒಳಗ ಕಲ್ಲಿನೊಳಗೆ ನೀರಿದ್ದು ಸತ್ಯ. ನಾನು ನನ್ನ ಮಡದಿ ಮತ್ತು ನಮಗೆ 2-3 ಸಲ ನಾನು ಹೋಗಿದ್ದೀನಿ ಸರ್. ಆದ್ರೆ ಅವಾಗ ಅವರ ಯಡಿಯೂರು ಸಿದ್ಧಲಿಂಗೇಶ್ವರರ ಪಾದದಿಂದ ಹಿಂಗ ಮೆಟ್ಟಿದ ತಕ್ಷಣ ಅವಾಗ ನೀರ್ ಅದು ಪವಾಡ ಅಂತ ಹುಟ್ಟಾಕ್ತಾರ ಅಂತ ಹೇಳಿದ್ನಲ್ಲ ನಾನು. ಪವಾಡ ಹುಟ್ಟಾಗ ಬಟ್ ಕಲ್ಲಿನೊಳಗೆ ನೀರು ಬಂತು ಅಂತಕ್ಕಂಥದ್ದು ಸತ್ಯ. ಬಹಳ ಎತ್ತರ ಮೇಲೆ ಕಲ್ಲು ಇದೆ, ಕಲ್ಲಿನೊಳಗೆ ನೀರು. ಅಷ್ಟೇ ಅಲ್ಲ, ನಮ್ಮ ತಾಲೂಕಿನ ಕಲ್ಲೂರೊಳಗೂ ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರ ಬಂದು ಹೋಗ್ಯಾರ. ಅವು ಕಾಕತಾಳೀಯ ಪವಾಡಗಳಿಗೆ ಕತೆ ಕಟ್ಟುವಕ್ಕೂ ಇದು ಆಗ್ತಕ್ಕಂಥ ಘಟನೆಗಳು. ಅದು ಕಾಕತಾಳೀಯ. ನಾವು ಅದನ್ನ ಹೌದನು ಅನ್ನಕ್ ಬರಂಗಿಲ್ಲ, ಅಲ್ಲುಗಳಾಗೂ ಬರಂಗಿಲ್ಲ.
ಆಮೇಲೆ ಆಸ್ತಿಕರು ಅದನ್ನ ಪವಾಡವಾಗಿ ಅದನ್ನ ಸಂಭ್ರಮಿಸಿದ್ರೆ, ನಾಸ್ತಿಕರು ಅದ್ರ ಹಿಂದಿನ ಇರ್ತಕ್ಕಂಥ ವೈಚಾರಿಕತೆಯನ್ನು ಗುರುತಿಸ್ತಾರ ಅಷ್ಟೇ. ನಮ್ಮೂರೊಳಗಿರ್ತಕ್ಕಂಥ ಕಲ್ಲೂರೊಳಗ ಅತನಿ ಅವರು ಸಿದ್ಧಲಿಂಗೇಶ್ವರ ಬಂದು ತಪಾಸ್ ಮಾಡ್ಬೇಕಾರ ಈಗಲೂ ನಿರಂತರ 24 ತಾಸು ಕಲ್ಲಿನೊಳಗಿಂದ ನೀರು ಬರ್ತೈತೆ. ಕಲ್ಲಿನೊಳಗಿಂದ ಅಲ್ಲಿ ಸುತ್ತಮುತ್ತಲು ನೀರಿಲ್ಲ, ಬಟ್ ಕಲ್ಲಿನೊಳಗೆ ನೀರು ಬರ್ತೈತಿ. ನೀರು ಎಲ್ಲಿ ಹೋಗ್ತೈತಿ ಗೊತ್ತಿಲ್ಲ. ಮಳೆಗಾಲದಾಗಂತೂ ನದಿ ಹರಿದಾಗ ಹಿಡಿತೈತಿ. ನಾನು ಮೊನ್ನೆ ಇತ್ತೀಚೆಗೆ ನಾವು ಅಣ್ಣಾರ ಬಿರಾದವರು ಅಲ್ಲಿ ಹೋಗಿದ್ವಿ. ನಾನು ಪ್ರತಿ ಸಲ ಹೋದಾಗ ಹೋಗಿ ಬರ್ತೀನಿ. ನಮ್ಮ ಹೊಲದಿಂದ 1 ಕಿಲೋಮೀಟರ್ ಕಲ್ಲೂರೊಳಗೆ ಅಲ್ಲಿ ಚಣ್ಣ ಬಸವಣ್ಣ ಎಲ್ಲ ಮಡಿವಾಳ ಮಠದ ಎಲ್ಲ ಶರಣರು ಬಂದು, ಮಡಿವಾಳ ಮಠದಲ್ಲ ಚಣ್ಣ ಬಸವಣ್ಣ ಮತ್ತು ಉಳಿದ ಶರಣರು ಉಳಿವಿ ಹೋಗ್ಬೇಕಾದ್ರೆ ಅಲ್ಲಿ ಬಂದು ಉಳಿದಂತ ಒಂದು ಕ್ಷೇತ್ರ. ಹಿಂಗಾಗಿ ಅದನ್ನ ಪವಾಡ ಅನ್ನೋಕ್ಕಿಂತ ಅದನ್ನ ಅದು ಏನೋ ಅದು ಸಾಧ್ಯ ಕಲ್ಲಿನೊಳಗೆ ಬಂತು ನೀರು ಅಂತಕ್ಕಂಥದ್ದು ಆಯ್ತು. ಮತ್ತೆ ಯಾರಾದ್ರೂ ಮಾತಾಡ್ತಾರೆ? ಡಾಕ್ಟರ್ ಉಮಾಕಾಂತ್ ಶೆಟ್ಕರ್ ಸರ್. ಡಾಕ್ಟರ್ ಶೆಟ್ಕರ್ ಸರ್. ಡಾಕ್ಟರ್ ಉಮಾಕಾಂತ್ ಶೆಟ್ಕರ್ ಸರ್ ಮಾತಾಡ್ತೀರಿ? ಪ್ರೊಫೆಸರ್ FB ಸೊರಟೂರ್. ಮತ್ತೆ ಯಾರೂ ಇಲ್ಲ ಅಂತ ಕಾಣುತ್ತೆ. ಇವತ್ತು ನಿಜಕ್ಕೂ ಕೂಡ ಶರಣ ಮಾಸದ ಅನುಭವ ಮಾಲೆಯೊಳಗ ಯಡಿಯೂರ ಸಿದ್ಧಲಿಂಗ ಯತಿಗಳ ಬಗ್ಗೆ ಸುದೀರ್ಘವಾಗಿ ಮನಮುಟ್ಟುವಂತೆ ಮಾತನಾಡಿದಂತ ಡಾಕ್ಟರ್ ಸಂಗಮೇಶ್ ಕಲಾಳ್ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ನಮ್ಮ ಸ್ನೇಹಿತರು ಶ್ರೀ ಶಿವಾನಂದ ಕಲಕೇರಿ, ಆಯುಕ್ತರು ಆದಾಯ ತೆರಿಗೆ ಬೆಂಗಳೂರು, ಇವರು ತಮ್ಮ ತಂದೆ ತಾಯಿಗಳ ಸ್ಮರಣೆಯೊಳಗ ಒಂದು ದತ್ತಿಯನ್ನಿಟ್ಟು, ನಾವು ಅವ್ರು ಕೇಳಿರಲಿಲ್ಲ, ಅವರಾಗಿಟ್ಟರು. ನಮ್ಮ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ಕಾರ್ಯಕಾರಿ ಸಮಿತಿ ಮತ್ತು ಪ್ಯಾಟ್ರನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಅನಂತ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕಾರ್ಯಕ್ರಮದ ಸಂವಾದದಲ್ಲಿ ಪಾಲ್ಗೊಂಡಂತ ಮಾತೋಶ್ರೀ ಡಾಕ್ಟರ್ ಶಾರದಮ್ಮ ಪಾಟೀಲ್, ಗೌರಮ್ಮಕ್ಕ ನಾಶಿ, ಲಲಿತಾ ಅಂಗಡಿ, ಡಾಕ್ಟರ್ ವೀಣಾ ಇಲಿಗಾರ್, ಎಲ್ಲ ಸುನಂದಾ ತಾಯಿ ಮಡಿವಾಳರು ಎಲ್ಲರೂ ಕೂಡ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ. ಅವರೆಲ್ಲರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸ್ವಾಗತ ಮಾಡಿರ್ತಕ್ಕಂಥ ವಚನ ಪ್ರಾರ್ಥನೆ ಮಾಡಿರ್ತಕ್ಕಂಥ ಪ್ರೇಮಕ್ಕ ಹೊರಟ್ಟಿ ಅವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಮತ್ತು ವಚನ ಮಂಗಳ ಮಾಡ್ತಕ್ಕಂಥ ಗಾನಕೋಗಿಲಿ ವಿದ್ಯಾ ಮಗ್ದುಮ್ ಅವರಿಗೂ ಕೂಡ ಭಕ್ತಿಪೂರ್ವಕ ಶರಣಾರ್ಥಿಗಳು. ಪ್ರತಿ ಶನಿವಾರ ರವಿವಾರ ನಿರಂತರವಾಗಿ 5 ಗಂಟೆಗೆ ಮತ್ತು ಬೆಳಗ್ಗೆ ರವಿವಾರ 11:25ಕ್ಕೆ ನಮ್ಮ ಗೂಗಲ್ ಮೀಟ್ ಇರುತ್ತದೆ. ಇದಕ್ಕೆ ಎಲ್ಲರೂ ಕೂಡ ಜಾಯ್ನ್ ಆಗಬೇಕು. ಇತ್ತೀಚೆಗೆ ನಾವು ವಿಜಯಪುರದೊಳಗ ಒಂದು ಅಪೂರ್ವವಾಗಿ ಹೋರಾಟ ಮಾಡಿದಾಗ MB ಪಾಟೀಲ್ ಫೋನ್ ಮಾಡಿ 3 ಬೇಡಿಕೆಗಳಿಗೆ ಒಂದು ತಾತ್ವಿಕ ಒಪ್ಪಿಗೆಯನ್ನ ನೀಡಿದ್ದಾರೆ. ಅದು ಸರ್ಕಾರದಿಂದ ಗೆಜೆಟ್ ಆಗಿ ಬರಬೇಕು. ಅದು ಬಸವೇಶ್ವರ ವಿಮಾನ ನಿಲ್ದಾಣ ಅಂತಕ್ಕಂಥದಕ್ಕೆ ಒಪ್ಪಿಗೆ ಕೊಟ್ಟು, ಅದ್ರ ಜೊತೆಗೆ ನಾವು ಬೆಳಗಾವಿ ರಾಣಿ ಚೆನ್ನಮ್ಮ ಮತ್ತು ಶಿವಮೊಗ್ಗದು ಕುವೆಂಪು ಇಡ್ರಿ ಅಂತಕ್ಕಂಥದ್ದು ಅವರು ತಾವಾಗಿಯೇ ಹೇಳಿದ್ರು. 2ನೇದು ಬಸವ ಅಧ್ಯಯನ ಪೀಠವನ್ನ ನಾವು ಅಕ್ಕಮಾದೇವಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥದ್ದು. 3ನೇದು ಅಂದ್ರೆ ಅದು ಅರಬೆತ್ತಲೆ ಆಗ್ತಕ್ಕಂಥ ಅಕ್ಕಮಾದೇವಿಯ ಮೂರ್ತಿಯನ್ನ ತೆಗೆಸ್ತೀವಿ ಅಂತಕ್ಕಂಥ 3 ಬೇಡಿಕೆಗಳು ಇಟ್ಟಾರ. ಇನ್ನು ಲಿಂಗಾಯತ ಸ್ವತಂತ್ರ ಧರ್ಮದ ಬಗ್ಗೆ ಆಗ್ಲಿ, ಇನ್ನೊಂದರ ಅದಕ್ಕೆ ತನ್ನದೇ ಆದಂತ ಸಂವಿಧಾನಾತ್ಮಕ ಹೋರಾಟಗಳಿರ್ತಾವೆ. ಅದು ನಮ್ಮ ಹೋರಾಟ ನಿಲ್ಬಾರ್ದು. ನನಗಂತೂ 6 ಅಂಕುಶ ಮಿಟ್ಟುಡಂ ನೆನೆಯುವುದನ್ನ ಬನವಾಸಿ ದೇಶಮಮ್ಮ ಅಂತಾರಲ್ಲ, ಬಸವ ಭಕ್ತಿ ಅಂತಂದ್ರೆ ನಾನು ನಿಜಕ್ಕೂ ಮುದ್ದೇಬಿಹಾಳ್ ಕಡೆ ನೋಡ್ತೀನಿ. ಅವ್ರು ಬಸವ ಕೋರಿ ಅವ್ರು ಇರ್ಬೋದು, ಕಿಣಿಗೆ ಅವ್ರು ಇರ್ಬೋದು, 40 ಎಷ್ಟು ಜನ ಅದರ ಒಬ್ಬರಿಗಿಂತ ಒಬ್ಬ ಜೈನ ಕುಟುಂಬದವರು ಕೂಡ ಬಸವ ತತ್ವಗಾಗಿ ಬಂದಿದ್ರು. ಇದು ಬಹಳ ವಿರಳ, ನಾನು ಎಲ್ಲಿ ನೋಡಿಲ್ಲ. ನಾನಂತೂ ಅವರು 2 ಟ್ರ್ಯಾಕ್ಸ್ ತುಂಬಿಕೊಂಡು 40-50 ಜನ ಬಂದಾಗ ನನ್ ಕಣ್ತುಂಬ ನೀರು ಬಂದ್ಬಿಟ್ಟು, ಅವಾಗ ಕಲಾಸರು ಹೇಳಿದ್ರು, ಇಲ್ರಿ ಇದು ಬಸವಣ್ಣ ಶಕ್ತಿಯನ್ನು ನಾವು ಮುದ್ದೇಬಿಹಾಳದಾಗ ಕಾಣ್ತೀವಿ ಅಂತಕ್ಕಂಥದ್ದು. ಅದು ನಾನು ಬಸವ ಕಲ್ಯಾಣಕ್ಕೆ ಹೋದ್ರು ಸಮಾಧಾನ ಆಗಂಗಿಲ್ಲ, ಬಸವನ ಭಾಗ್ಯವಾಡಿಗೆ ಹೋದ್ರೆ ಕೂಡಲ ಸಂಗಮ ಹೋದ್ರಿ, ಬಸವಣ್ಣನ ನಾವು ಎಲ್ಲೂ ಕಾಣಕತ್ತಿಲ್ಲ. ಬಸವಣ್ಣ ನನ್ನೊಳಗ ವ್ಯಕ್ತಿಯೊಳಗೆ ಕಾಣ್ತಕ್ಕಂಥದ್ದು ಯಾವ್ದಾದ್ರು ಊರು ಇತ್ತಂದ್ರೆ ಅದು ಮುದ್ದೇಬಿಹಾಳ. ಅದಕ್ಕೆ ನಾನು ಮುಂದಿನ ಜನದಾಗ ಏನಾದ್ರು ಹುಟ್ಟು ನಮ್ಗೆ ನಂಬಿಕೆ ಇಲ್ಲ. ಅದ್ರ ಮುದ್ದೇಬಿಹಾಳ 6 ಅಂಕುಶ ಮಿಟ್ಟುಡಂ ಹೆಂಗ್ ಪಂಪ ಹೇಳ್ತಾನ, ನನಗೆ ಯಾರಾದ್ರೂ ವಿಭೂತಿ ರುದ್ರಾಕ್ಷಿ ಕರುಣಿಸಿದ್ರೆ ನನಗೆ ಮುದ್ದೇಬಿಹಾಳ ನೆನಪಾಗ್ತದ. ಆ ಮುದ್ದೇಬಿಹಾಳದ ಎಲ್ಲ ಶರಣರಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳು. ನಾವು ಹೋರಾಟವನ್ನ ನಿಲ್ಲಿಸಬಾರ್ದು, ನಿರಂತರವಾಗಿ ಇಡೋಣ. ಅವ್ರಿಗೆ ಗಡುವು ಕೊಟ್ಟಿವಿ, ಕೇಳೋಣ. ಮತ್ತೆ ಬೇರೆ ಬೇರೆ ಬೇಡಿಕೆಗಳನ್ನ ಇಟ್ಟುಕೊಂಡು ನಮ್ಮ ಹೋರಾಟವನ್ನ ಜೀವಂತವಾಗಿ ಆದರೂ ಇಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಇವತ್ತು ಮಾತಿಗೆ ವಿರಾಮ ಹೇಳ್ತೇನೆ. ಕೊನೆಗೆ ಶರಣೆ ವಿದ್ಯಾ ಮಗ್ದುಮ್ ಅವರ ವಚನ ಮಂಗಳ ಮಾಡ್ಲಿ ಅಂತ ಒಂದು
ಎಲ್ಲರಿಗೂ ಶರಣಾರ್ಥಿಗಳು. ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ತವ ರಾಜ್ಯದ ನೊರೆ ತೆರೆಯಂತೆ, ತವ ರಾಜ್ಯದ ನೊರೆ ತೆರೆಯಂತೆ, ಆದ್ಯರ ವಚನವೀರ, ಆದ್ಯರ ವಚನವೀರಲು, ಬೇರೆ ಭಾವಿಯ ತೋಡೆ ಉಪ್ಪ ನೀರನುಂಬುವರ, ಬೇರೆ ಭಾವಿಯ ತೋಡೆ ಉಪ್ಪ ನೀರನುಂಬುವರ, ವಿಧಿಯಂತಾಯಿತು ಎನ್ನ ಮತಿ, ವಿಧಿಯಂತಾಯಿತು ಎನ್ನ ಮತಿ. ಕೂಡಲ ಸಂಗಮ ದೇವಾ ದೇವಾ, ಕೂಡಲ ಸಂಗಮ ದೇವಾ, ಹಾಲ ತೊರೆಗೆ ಬೆಲ್ಲದ ಕೆಸರು, ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು, ಸಕ್ಕರೆಯ ಮಳಲು. ಶರಣಾರ್ಥಿಗಳು. ಇವತ್ತಿನ ದತ್ತಿದಾಸೋಹಿ ಶ್ರೀ ಶಿವಾನಂದ ಕಲ್ಕೇರಿ ಅವರಿಗೆ ಆಯುಕ್ತರು, ಆದಾಯ ತೆರಿಗೆ ಇಲಾಖೆ ಬೆಂಗಳೂರು, ಇವರಿಗೆ ಅಕ್ಕನರಿವು ಬಸವಾದಿ ಶರಣರ ಚಿಂತನ ಕೂಟ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಇನ್ನೂ ಮುಂದಿನ 10 ದಿನಗಳ ಒಳಗೆ ಅವರ ದತ್ತಿ ಉಪನ್ಯಾಸಗಳಿರ್ತವೆ. ನಾಳೆ 5:30 ಇದೇ ಲಿಂಕಿನಿಂದ ಕಲ್ಯಾಣ ಕ್ರಾಂತಿಯ ಸಂದರ್ಭವಾಗಿರ್ತಕ್ಕಂಥ ರಾಜ್ಯ ಮನೆತನಗಳು ಮತ್ತು ಅವರ ಆಂತರಿಕ ಸಂಬಂಧಗಳ ಬಗ್ಗೆ ನಾನು ಮಾತಾಡ್ತೀನಿ. ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯೊಳಗ ಕಲಿಕೇರಿ ಇವರು ಶಿವಾನಂದರಪ್ಪ ಅವರು ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಸ್ನೇಹಿತರನ್ನ, ಬಂಧುಗಳನ್ನ, ಈಗ ಹೆಂಗ ಸುನಂದ ಮಡಿವಾಳ ಅವರು ಕೇಳಿದ್ರು ನಮ್ಗೆ ಲಿಂಕ್ ಕಳಿಸ್ರಿ ಅಂತ, ಅಂತವ್ರನ್ನ ವೇದಿಕೆಗೆ ಆಡ್ ಮಾಡ್ರಿ. ಹೆಚ್ಚಿನ ಸಂಖ್ಯೆಯೊಳಗ ಈ ವಚನ ಸಾಹಿತ್ಯ, ವಚನ ಚಳವಳಿಯ ಚಿಂತನೆಯನ್ನ ಮುಂದುವರ್ಸೋಣ ಅಂತ ಹೇಳ್ತಾ, ಮತ್ತೊಮ್ಮೆ ದತ್ತಿದಾಸೋಹಿಗಳಂತ ಶಿವಾನಂದ ಕಲ್ಕೇರಿ ಅವರಿಗೆ ಮತ್ತು ಉಪನ್ಯಾಸಕರಂತ ಡಾಕ್ಟರ್ ಸಂಗಮೇಶ್ ಕಲಹಾಳ ಅವರಿಗೆ, ಪಾಲ್ಗೊಂಡಂತ ಎಲ್ಲ ಶರಣು ತಂದೆ ತಾಯಿಗಳಿಗೆ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳು. ಧನ್ಯವಾದ. ಶರಣಾರ್ಥಿಗಳು ಸರ್ವರಿಗೆ. ಎಲ್ಲರಿಗೂ ಶರಣಾರ್ಥಿಗಳು.